ಇನ್ನೊಂದು ಕಡೆ ಒಬ್ಬ ದುಃಖಿತ ಯೂಟ್ಯೂಬರ್ ಮದ್ಯಪಾನ ಮಾಡುತ್ತಾ ದೂರು ಹೇಳುತ್ತಾನೆ. ನನ್ನ ಯಾವುದೇ ವಿಡಿಯೋಕ್ಕೂ ವ್ಯೂಸ್ ಬರೋದಿಲ್ಲ, ಏಕೆಂದರೆ ನನ್ನ ಊರು ತುಂಬಾ ಬೋರ್ ಆಗಿದೆ. ಅಷ್ಟರಲ್ಲಿ ಅವನ ಫೋನ್ಗೆ ಒಂದು ವಿಚಿತ್ರ ನೋಟಿಫಿಕೇಶನ್ ಬರುತ್ತದೆ. ಜೀನಿ ಎಂಬ ಹೆಸರಿನಿಂದ ಅದನ್ನು ಕಳುಹಿಸಿರುವುದು ಇಬ್ಲೀಸ್. ಅವನು ಅದನ್ನು ಹಾಸ್ಯವೆಂದು ಭಾವಿಸಿ ಹೇಳುತ್ತಾನೆ, ನನ್ನ ಊರಲ್ಲಿ ಏನಾದರೂ ರೋಚಕ ಘಟನೆ ಆಗಿದ್ರೆ ಚೆನ್ನಾಗಿರುತ್ತಿತ್ತು, ಆಗ ನನ್ನ ವಿಡಿಯೋ ವೈರಲ್ ಆಗುತ್ತಿತ್ತು. ಇಬ್ಲೀಸ್ ಅವನ ಇಚ್ಛೆಯನ್ನು ತಕ್ಷಣವೇ ನೆರವೇರಿಸುತ್ತಾನೆ ಮತ್ತು ಅವನನ್ನು ಒಂದು ಕತ್ತಲೆಯ ಕಾಡಿನೊಳಗೆ ಕಳುಹಿಸುತ್ತಾನೆ. ಅವನು ಲೈವ್ ಸ್ಟ್ರೀಮ್ ಮಾಡುತ್ತಾ ಅಡ್ಡಾಡುತ್ತಾ ನಡೆಯುತ್ತಿದ್ದಾಗ ಅಚಾನಕ್ ಏನೋ ಒಂದು ವಸ್ತುವಿಗೆ ತಾಕಿ ಬೀಳುತ್ತಾನೆ. ನಂತರ ಅವನು ನೋಡುತ್ತಾನೆ, ಅದು ಯಾವುದೋ ವಸ್ತು ಅಲ್ಲ, ಒಬ್ಬ ಮನುಷ್ಯನ ಶವ. ಅವನ ಲೈವ್ ತಕ್ಷಣವೇ ವೈರಲ್ ಆಗುತ್ತದೆ. ಮುಂದಿನ ಬೆಳಿಗ್ಗೆ ಸಂಪೂರ್ಣ ಊರು ಆ ಶವದ ವಿಷಯದಿಂದ ಗದ್ದಲಗೊಳ್ಳುತ್ತದೆ. ಹಲವರು ಅನುಮಾನಿಸುತ್ತಾರೆ, ಇದನ್ನು ಸೈಕೋ ಎಂದು ಕರೆಯಲ್ಪಡುವ ಕಾಯಂ ಮಾಡಿರಬಹುದು ಎಂದು. ಆದರೆ ಮಿಂಚಿ ತಕ್ಷಣವೇ ಅವಳ ಪರವಾಗಿ ಮಾತನಾಡುತ್ತಾಳೆ. ಗಾಸಿಪ್ ಮಾಡುವ ಎಲ್ಲರನ್ನೂ ತನ್ನ ಕ್ಲಿನಿಕ್ನಿಂದ ಹೊರಗೆ ಕಳುಹಿಸುತ್ತಾಳೆ. ಇದನ್ನು ಕೇಳಿ ಕಾಯಂನ ಅಜ್ಜಿ ಕೂಡ ಅಳಲು ಆರಂಭಿಸುತ್ತಾಳೆ. ಆದರೆ ಕಾಯಂ ಮನೆಗೆ ಬಂದಾಗ ಅಜ್ಜಿ ಅವಳ ಕೈ ಹಿಡಿದು ಹೇಳುತ್ತಾಳೆ, ನನಗೆ ಗೊತ್ತು, ನನ್ನ ಮೊಮ್ಮಗಳು ಯಾರಿಗೂ ಹಾನಿ ಮಾಡಲಾರಳು. ಸ್ವಲ್ಪ ಸಮಯದ ನಂತರ ಕಾಯಂ ಬ್ಯಾಂಕ್ನ ಮಹಿಳೆಯನ್ನು ಭೇಟಿಯಾಗುತ್ತಾಳೆ. ಆ ಮಹಿಳೆ ಹೇಳುತ್ತಾಳೆ, ಕಾಯಂ ಬ್ಯಾಂಕ್ಗೆ ಬಂದು ಒಪ್ಪಿಕೊಳ್ಳಬೇಕು, ಅವಳೇ ನನ್ನ ಖಾತೆಗೆ ಹಣ ಟ್ರಾನ್ಸ್ಫರ್ ಮಾಡುತ್ತಿದ್ದಳು ಎಂದು. ಇಲ್ಲದಿದ್ದರೆ ನಾನು ನನ್ನ ಜಿನ್ನಿಗೆ ವಿಶ್ ಕೇಳಿ ಕಾಯಂನು ಕೊಲ್ಲಿಸುತ್ತೇನೆ. ಕಾಯಂ ಶಾಂತವಾಗಿ ಉತ್ತರಿಸುತ್ತಾಳೆ, ಹೋಗು, ವಿಶ್ ಕೇಳು, ಏಕೆಂದರೆ ನನ್ನ ಬಳಿಯೂ ಜಿನ್ನಿದೆ. ನೀನು ನನ್ನ ಸಾವನ್ನು ಕೇಳಿದರೆ ನಾನು ಕೂಡ ಅದೇ ವಿಶ್ ಕೇಳುತ್ತೇನೆ. ಆಗ ನೀನು ನನ್ನ ಸಾವು ಕೇಳಿದರೆ ನಾನು ಕೂಡ ನಿನ್ನ ಸಾವು ಕೇಳುತ್ತೇನೆ, ಇಬ್ಬರೂ ಜೊತೆಗೆ ಸಾಯೋಣ. ಆ ಸಂಜೆ ಕಾಯಂ ಸ್ವಲ್ಪ ದುಃಖಿತಳಾಗಿ ಕಾಣಿಸುತ್ತಾಳೆ. ಅವಳನ್ನು ಖುಷಿಪಡಿಸಲು ಇಬ್ಲೀಸ್ ಅವಳನ್ನು ಊರಿನ ಅತಿ ಎತ್ತರದ ಕಟ್ಟಡದ ಮೇಲಕ್ಕೆ ಕರೆದುಕೊಂಡು ಹೋಗುತ್ತಾನೆ. ಅಲ್ಲಿ ಇಬ್ಬರು ಮಜಾಕಾಗಿ ಒಂದು ನಕಲಿ ಕಿಸ್ ಸೀನ್ ಮಾಡೋಣ ಎಂದು ಆಟ ಆಡುತ್ತಾರೆ. ಯಾರು ಹೇಗೆ ಕುಳಿತುಕೊಳ್ಳಬೇಕು, ಹೇಗೆ ಮಾತನಾಡಬೇಕು ಎಂದು ಮಾತನಾಡುತ್ತಾ. ಆದರೆ ಅಚಾನಕ್ ಕಾಯಂ ಅವನನ್ನು ತಳ್ಳಿಬಿಡುತ್ತಾಳೆ. ಇಬ್ಲೀಸ್ ಕೆಳಗೆ ಬೀಳುತ್ತಾನೆ. ಅವಳು ನಗುತ್ತಾ ಹೇಳುತ್ತಾಳೆ, ಈಗ ನನ್ನ ಮೂಡ್ ಸರಿಯಾಗಿದೆ. ಮನೆಗೆ ಹಿಂತಿರುಗಿದಾಗ ಮಿಂಜಿ ಅಚಾನಕ್ ಬರುತ್ತಾಳೆ. ಅಲ್ಲಿ ಅಜ್ಜಿಯ ಜೊತೆಗೂ ಇಬ್ಲೀಸ್, ಸಾದ್ ಮತ್ತು ಇರಿಮ್ ಇದ್ದಾರೆ ಎಂಬುದನ್ನು ನೋಡಿ ಅವಳು ಆಶ್ಚರ್ಯಪಡುತ್ತಾಳೆ. ಅಜ್ಜಿ ಭಯದಿಂದ ಸುಳ್ಳು ಹೇಳುತ್ತಾಳೆ, ಇವಳು ನನ್ನ ಅಕ್ಕನ ಮಗಳು, ದುಬೈನಿಂದ ಬಂದಿದ್ದಾಳೆ. ಮಿಂಜಿಗೆ ನಂಬಿಕೆ ಬರೋದಿಲ್ಲ. ಆದರೆ ಕಾಯಂ ನಗುತ್ತಾ ಹೇಳುತ್ತಾಳೆ, ಸಮಯ ಬಂದಾಗ ಎಲ್ಲವನ್ನೂ ಹೇಳುತ್ತೇನೆ, ಈಗ ಭಯಪಡುವ ಅಗತ್ಯ ಇಲ್ಲ. ಇದರ ಮಧ್ಯೆ ಮಿಸ್ಟರ್ ಸಂಗೆ ಇಬ್ಲೀಸ್ನ ಚಿರಾಗ ಸಿಕ್ಕಿಬಿಡುತ್ತದೆ. ಅವನು ತನ್ನ ಎರಡನೇ ಇಚ್ಛೆಯನ್ನು ಕೇಳುತ್ತಾನೆ, ನನ್ನನ್ನು 20 ವರ್ಷ ಹಿಂದಿನ ಆ ದಿನಾಂಕಕ್ಕೆ ಕರೆದೊಯ್ಯು. ಇಬ್ಲೀಸ್ ಅವನನ್ನು ಅಲ್ಲಿ ಕರೆದೊಯ್ಯುತ್ತಾನೆ. ಆದರೆ ಸಂಗ್ ತಪ್ಪಾಗಿ ದಿನದ ಸಮಯವನ್ನು ಹೇಳಿದ್ದರಿಂದ ಅವನು ಆ ದಿನದ ಬೆಳಗ್ಗೆ ತಲುಪುತ್ತಾನೆ. ಅಲ್ಲಿ ಅವನು ಚಿಕ್ಕ ಕಾಯಂ ನಿಂತಿರುವುದನ್ನು ನೋಡುತ್ತಾನೆ. ಸಂಗ್ನ ಉದ್ದೇಶ ಅವಳಿಗೆ ಹಾನಿ ಮಾಡುವುದು ಎಂದು ತಿಳಿದು ಇಬ್ಲೀಸ್ಗೆ ಕೋಪ ಬರುತ್ತದೆ. ಅವನು ಸಂಗ್ ಮೇಲೆ ದಾಳಿ ಮಾಡಲು ಹೋಗುತ್ತಾನೆ. ಆದರೆ ತನ್ನ ಮಾಲೀಕನ ಆದೇಶಕ್ಕೆ ಬದ್ಧನಾಗಿರುವುದರಿಂದ ಅವನು ನಿಲ್ಲಬೇಕಾಗುತ್ತದೆ ಮತ್ತು ಅವನನ್ನು ಅದೇ ರಾತ್ರಿ ಸಮಯಕ್ಕೆ ಕರೆದೊಯ್ಯುತ್ತಾನೆ. ಅಲ್ಲಿ ಒಂದು ಸತ್ಯ ಹೊರಬರುತ್ತದೆ, ಮಿಸ್ಟರ್ ಸಂಗ್ ಒಬ್ಬ ಸೀರಿಯಲ್ ಕಿಲ್ಲರ್. ಅವನು ಹಲವು ವರ್ಷಗಳಿಂದ ಸಮಾಜಕ್ಕೆ ಅರ್ಹರಲ್ಲ ಎಂದು ಭಾವಿಸಿದ ಹುಡುಗಿಯರನ್ನು ಕೊಲ್ಲುತ್ತಿದ್ದ. 20 ವರ್ಷಗಳ ಹಿಂದೆ ಅದೇ ರಾತ್ರಿ ಅವನ ಒಂದು ಕೊಲೆ ಘಟನೆಯನ್ನು ಯಾರೋ ಕಣ್ಣಾರೆ ನೋಡಿದ್ದರು. ಆ ಸಾಕ್ಷಿ ಯಾರು ಗೊತ್ತಾ? ಅವನ ಸ್ವಂತ ತಾಯಿ. ಅವಳು ಈ ಸತ್ಯವನ್ನು ಪೊಲೀಸರಿಂದ ಮರೆಮಾಚಿದ್ದಳು. ನಂತರ ಇಬ್ಲೀಸ್ ಈ ಎಲ್ಲವನ್ನೂ ಕಾಯಂಗೆ ಹೇಳುತ್ತಾನೆ ಮತ್ತು ಹೇಳುತ್ತಾನೆ, ಇದನ್ನು ನಿನ್ನ ಡೈರಿಯಲ್ಲಿ ಬರೆಯಿಕೊಂಡು. ಕಾಯಂ ಅವನನ್ನು ಮೆಚ್ಚಿ ಹೇಳುತ್ತಾಳೆ, ಒಳ್ಳೆಯ ಕೆಲಸ ಮಾಡಿದ್ದೀಯಾ. ಅವಳು ಪ್ರಮಾಣ ಮಾಡುತ್ತಾಳೆ, ಸಂಗ್ಗೆ ಶಿಕ್ಷೆ ಕೊಡಿಸುವುದಾಗಿ. ಇಬ್ಲೀಸ್ ನಗುತ್ತಾನೆ ಮತ್ತು ಹೇಳುತ್ತಾನೆ, ನಿನ್ನನ್ನು ಸೋಲಿಸುವುದು ಅಸಾಧ್ಯ. ಆದರೆ ಕಾಯಂ ಅವನಿಗೆ ನೆನಪಿಸುತ್ತದೆ, ನಿನ್ನ ಸೋಲು ಅಂದರೆ ನಿನ್ನ ಸಾವು. ಅದಕ್ಕೆ ಅವಳು ಶಾಂತವಾಗಿ ಉತ್ತರಿಸುತ್ತಾಳೆ, ನಾನು ಸಾಯುವುದಕ್ಕೆ ಹೆದರಲ್ಲ, ನಾನು ಈಗಾಗಲೇ ಗೆದ್ದಿದ್ದೇನೆ. ಇಬ್ಲೀಸ್ ನಗುತ್ತಾ ಹೇಳುತ್ತಾನೆ, ನಿನ್ನನ್ನು ಸೋಲಿಸುವುದು ಅಸಾಧ್ಯ. ಆದರೆ ಗಯೋನ್ ಅವನಿಗೆ ನೆನಪಿಸುತ್ತಾಳೆ, ಅವನು ಸೋತರೆ ಅದರಿಂದ ಅವನ ಸಾವು ಆಗುತ್ತದೆ ಎಂದು. ಅದಕ್ಕೆ ಅವಳು ಶಾಂತವಾಗಿ ಉತ್ತರಿಸುತ್ತಾಳೆ, ನನಗೆ ಸಾಯೋದಕ್ಕೆ ಭಯ ಇಲ್ಲ, ನಾನು ಈಗಾಗಲೇ ಗೆದ್ದಿದ್ದೇನೆ. ನನ್ನ ಯೌವನ ಮತ್ತೆ ಬಂದಿದೆ, ನನಗೆ ಈಗ ಮನಃಶಾಂತಿ ಇದೆ. ಇಬ್ಲೀಸ್ ಅವಳ ಮಾತುಗಳಿಂದ ತತ್ತರಿಸುತ್ತಾನೆ. ಮೊದಲ ಬಾರಿಗೆ ಅವನು ಅರಿಯುತ್ತಾನೆ, ತಾನು ಗಯೋನ್ ಬಗ್ಗೆ ಕಾಳಜಿ ವಹಿಸಲು ಆರಂಭಿಸಿದ್ದಾನೆ ಎಂದು. ಆ ರಾತ್ರಿ ಯುನಿಯೋ ಹಿಡಿದು ಇಟ್ಟಿದ್ದ ಜಿನ್ ಶೇರಿ ತನ್ನ ಶಕ್ತಿಯಿಂದ ಸಂಪೂರ್ಣ ಜಗತ್ತನ್ನೇ ನಿದ್ರೆಗೆ ಒಯ್ಯುತ್ತಾನೆ. ನಂತರ ಗುಪ್ತವಾಗಿ ಇಬ್ಲೀಸ್ನ ಕೈಗಳನ್ನು ಒಂದು ರಹಸ್ಯ ದಾರದಿಂದ ಕಟ್ಟಿಬಿಡುತ್ತಾನೆ. ಮುಂದಿನ ಬೆಳಿಗ್ಗೆ ಸಾದ್, ಗರೇಮ್ ಮತ್ತು ಮಿಸ್ಟರ್ ರಿಯೋ ಇದನ್ನೆಲ್ಲ ನೋಡಿ ಆಶ್ಚರ್ಯಪಡುತ್ತಾರೆ. ಎರೇಮ್ ಹೇಳುತ್ತಾಳೆ, ನಾನು ಜಾಗೃತವಾಗಿದ್ದೆ, ಇವೆಲ್ಲವೂ ಶೇರಿಯೇ ಮಾಡಿರೋದು.
ಗಾಯೋನ್ ಯಾವುದೇ ಸಂಶಯವಿಲ್ಲದೆ ಇಬ್ಲಿಸ್ನ ಕಟ್ಟಿದ ಕೈಯನ್ನು ಕತ್ತರಿಸುತ್ತಾಳೆ, ಜಾದು ಮುರಿಯಲು. ಇದನ್ನು ನೋಡಿ ಎಲ್ಲರೂ ಬೆರಗಾಗುತ್ತಾರೆ, ವಿಶೇಷವಾಗಿ ಮಿಸ್ಟರ್ ರಿಯೋ ಭಯದಿಂದ ಓಡಿಹೋಗುತ್ತಾನೆ. ನಂತರ ಇಬ್ಲಿಸ್ ಶೇರಿಯ ನಿಜವನ್ನು ತಿಳಿಯಲು ರಿಯೋಗೆ ಕೇಳುತ್ತಾನೆ. ಫ್ರೆಶ್ಸ್ ದೇವದೂತರು ಸುಳ್ಳು ಹೇಳುವುದಿಲ್ಲ ಎಂಬುದರಿಂದ ರಿಯೋ ಒಪ್ಪಿಕೊಂಡು ಹೇಳುತ್ತಾನೆ, ಶೇರಿಯ ನಿಜವಾದ ಮಾಲೀಕನು ಅದೇ ಮಗು, ಯಾರನ್ನು ಇಬ್ಲಿಸ್ ಶತಮಾನಗಳ ಹಿಂದೆ ಅಮರನನ್ನಾಗಿ ಮಾಡಿದ್ದನು. ಗಾಯೋನ್ ಕೇಳಿದಂತೆ ಆ ಮಗುವಿನ ಹೆಸರು ಹನ್ವೇಶ್. ಇದನ್ನು ಕೇಳಿ ಇಬ್ಲಿಸ್ ಮುಖ ಗಂಭೀರವಾಗುತ್ತದೆ. ಅವನಿಗೆ ನೆನಪಾಗುತ್ತದೆ, ಒಮ್ಮೆ ಗಾಯೋನ್ ರಕ್ಷಿಸಿದ್ದ ಆ ಚಿಕ್ಕ ಮಗು. ಅವನು ಹಿಂದಿನ ಕಾಲಕ್ಕೆ ಹೋಗಿ ನೋಡುತ್ತಾನೆ, ಹನ್ವೇಶ್ ಇನ್ನೂ ಜೀವಂತವಾಗಿದ್ದಾನೆ, ಯುನಿಯೋನ ಮಗನಾಗಿ. ಅನೇಕ ಶತಮಾನಗಳು ಕಳೆದರೂ ಹನ್ವೇಶ್ ವಯಸ್ಸೇ ಹೆಚ್ಚಾಗಿಲ್ಲ. ಇಬ್ಲಿಸ್ಗೆ ಇದು ಗೊತ್ತಿಲ್ಲ, ಅದೇ ಅಮರ ಹುಡುಗ ಅವನ ಊರಲ್ಲೇ, ಅವನ ಹತ್ತಿರವೇ ಬದುಕುತ್ತಿದ್ದಾನೆ ಎಂದು. ಇದಾದ ನಂತರ ಕಥೆ ಶೇರಿ ಮನೆಗೆ ಹಿಂದಿರುಗುವುದರಿಂದ ಶುರುವಾಗುತ್ತದೆ. ಅಲ್ಲಿ ಹನ್ವೇಶ್ ಅವನನ್ನು ಪ್ರಶ್ನಿಸುತ್ತಾನೆ, ನಿನ್ನೆ ರಾತ್ರಿ ನಂತರ ನೀನು ಎಲ್ಲಿಗೆ ಹೋದೆಯಾ? ಜಗತ್ತನ್ನೇ ನಿದ್ರೆಗೆ ಒಯ್ದ ನಂತರ ನೀನು ಏಕೆ ಕಾಣೆಯಾಗಿದ್ದೆ? ಭಯದಿಂದ ಹನ್ವೇಶ್ನ ಒಬ್ಬ ಸೇವಕ ಸತ್ಯ ಹೇಳುತ್ತಾನೆ. ಅವನು ಹೇಳುತ್ತಾನೆ, ಶೇರಿ ನನಗೆ ಹೇಳಿದ್ದ, ಅವನನ್ನು ಯಾರನ್ನಾದರೂ ಗುಪ್ತವಾಗಿ ಭೇಟಿಯಾಗಲು ಹೊರಗೆ ಕರೆದೊಯ್ಯು ಎಂದು. ಇದನ್ನು ಕೇಳಿ ಹನ್ವೇಶ್ ಕೋಪದಿಂದ ಆ ಸೇವಕನಿಗೆ ಹಾನಿ ಮಾಡುತ್ತಾನೆ ಮತ್ತು ಶೇರಿಯಿಂದ ಸತ್ಯ ಹೊರತೆಗೆಯಲು ಪ್ರಯತ್ನಿಸುತ್ತಾನೆ. ಕೊನೆಗೆ ಶೇಡಿ ಒಪ್ಪಿಕೊಳ್ಳುತ್ತಾನೆ, ನಾನು ಇಬ್ಲಿಸನ್ನು ಭೇಟಿಯಾಗಲು ಹೋಗಿದ್ದೆ. ಕಾರಣ ಏನೆಂದರೆ ಇಬ್ಲಿಸ್ ಎಚ್ಚರವಾದಾಗ ನನಗೆ ಸಹಾಯ ಮಾಡಲು ಸಾಧ್ಯವಾಗಲಿ ಎಂದು. ಇದನ್ನು ಕೇಳಿ ಹನ್ವೇಶ್ ಕತ್ತಲ ನಗೆಯೊಂದಿಗೆ ಹೇಳುತ್ತಾನೆ, ನಾನು ಇದೇ ಬಯಸಿದ್ದೆ. ನೀನು ಇಬ್ಲಿಸನ್ನು ಹುಡುಕಬೇಕು, ಆಗ ನಾನು ಕಾಯೋನ್ವರೆಗೆ ತಲುಪಬಹುದು. ನನ್ನ ನಿಜವಾದ ಉದ್ದೇಶ ಕಾಯೋನನ್ನು ಕೊಲ್ಲುವುದು, ಇಬ್ಲಿಸ್ನ ಮಾಲೀಕರಾಗುವುದು, ನಂತರ ಎಲ್ಲಾ ಜಿನ್ನುಗಳ ಮತ್ತು ಮಾನವರ ಮೇಲೆ ಆಳುವುದು. ಇದನ್ನು ಕೇಳಿ ಶೇರಿ ಭಯಪಡುತ್ತಾನೆ ಮತ್ತು ಅವನ ನಿಜವಾದ ಹೆಸರಿನಿಂದ ಕರೆಯುತ್ತಾನೆ, ಖಾಲಿದ್, ನಿಲ್ಲು. ಇಬ್ಲಿಸ್ಗೆ ಇದನ್ನೇನಾದರೂ ಗೊತ್ತಾದರೆ ಅವನು ನಿನ್ನನ್ನು ಎಂದಿಗೂ ಕ್ಷಮಿಸುವುದಿಲ್ಲ. ಇನ್ನೊಂದು ಕಡೆ ಕಾಯೋನ್ ಇಬ್ಲಿಸ್ನನ್ನು ಕೇಳುತ್ತಾಳೆ, ಈ ಖಾಲಿದ್ ಯಾರು? ಆದರೆ ಇಬ್ಲಿಸ್ಗೂ ಅದರ ಬಗ್ಗೆ ಗೊತ್ತಿಲ್ಲ. ಕಾಯೋನ್ಗೆ ಈ ಹೆಸರು ಅವಳ ಕನಸುಗಳಿಂದ ನೆನಪಾಗುತ್ತದೆ. ಅಲ್ಲಿ ಅವಳು ಮತ್ತೆ ಮತ್ತೆ ಒಂದು ಮಗುವನ್ನು ನೋಡುತ್ತಾಳೆ, ಅದು ಗಾಳಿಚೀಲ ಕಾರ್ಪೆಟ್ ನೇಯುತ್ತಿರುವುದು. ಆ ಮಗು ಖಾಲಿದ್. ಅವಳು ಒಂದು ಪರೀಕ್ಷೆ ಮಾಡಲು ನಿರ್ಧರಿಸುತ್ತಾಳೆ. ಮತ್ತೆ ಆ ರಹಸ್ಯ ದಾರವನ್ನು ಇಬ್ಲಿಸ್ ಕೈಗೆ ಕಟ್ಟುತ್ತಾಳೆ. ಮೊದಲಿಗೆ ಆ ದಾರ ಬಿಳಿಯಾಗಿತ್ತು, ಈಗ ರಕ್ತದಿಂದ ಕಪ್ಪಾಗಿದೆ. ಇದರಿಂದ ಅವಳಿಗೆ ಗೊತ್ತಾಗುತ್ತದೆ, ಆ ದಾರವು ಜಿನ್ನನ್ನೇ ಕಟ್ಟಬಲ್ಲದು ಮತ್ತು ಅದನ್ನು ಮುರಿಯುವ ಶಕ್ತಿ ಕೂಡ ಜಿನ್ನಲ್ಲೇ ಇದೆ, ಸಾಮಾನ್ಯ ಮಾನವನಲ್ಲ. ಇನ್ನೊಂದು ಕಡೆ ಜೂನಿಯೋ ಇನ್ನೂ ಭಯದಲ್ಲೇ ಇರುತ್ತಾನೆ, ಏಕೆಂದರೆ ಅವನು ಹನ್ವೇಶ್ನ ನಿಜವಾದ ರೂಪವನ್ನು ನೋಡಿದ್ದಾನೆ. ಅವನು ಮತ್ತೆ ಮತ್ತೆ ವಾಂತಿ ಮಾಡುತ್ತಾನೆ, ಒಳಗೆ ಏನೋ ಅಲುಗಾಡಿದಂತೆ. ಹನ್ವೇಶ್ನ ಸೇವಕ ಹೇಳುತ್ತಾನೆ, ನಾವು ಎಲ್ಲರೂ ಅನಾಥರು. ಅವನೇ ನಮ್ಮನ್ನು ತಂದೆಯಂತೆ ಬೆಳೆಸಿದ್ದಾನೆ, ಆದ್ದರಿಂದ ಅವನ ಪ್ರತಿಯೊಂದು ಮಾತನ್ನು ನಾವು ಕೇಳುತ್ತೇವೆ. ಈಗ ನೀನು ಕೂಡ ಕೇಳಬೇಕು. ಯಾರು ಅವನ ತಂದೆ ತಾಯಿಯಾಗಲು ಪ್ರಯತ್ನಿಸುತ್ತಾರೋ ಕೊನೆಗೆ ಅವರೇ ಅವನೊಳಗೆ ಸೇರುತ್ತಾರೆ. ಗ್ರಾಮದಲ್ಲಿ ಅಜ್ಜಿ ಮತ್ತು ಮಿಂಜಿ ಒಂದು ಕಾಫಿ ಅಂಗಡಿಯಲ್ಲಿ ಭೇಟಿಯಾಗುತ್ತಾರೆ. ಮಿಂಜಿ ಪ್ರೀತಿಯಿಂದ ಕೇಳುತ್ತಾಳೆ, ಕಾಯೋನ್ ಮನೆಯಲ್ಲೇನಾದರೂ ಸಮಸ್ಯೆ ನಡೆಯುತ್ತಿದೆಯಾ? ಅಜ್ಜಿ ಅದನ್ನು ನಿರಾಕರಿಸುತ್ತಾಳೆ, ಮಿಂಜಿ ಅದನ್ನು ನಂಬುತ್ತಾಳೆ. ಇಬ್ಬರೂ ಸೇರಿ ಕಾಫಿ ಕುಡಿಯುತ್ತಾರೆ. ನಿಧಾನವಾಗಿ ಮಿಂಜಿಗೆ ಅಜ್ಜಿಯ ಮೇಲೆ ಭಾವನೆಗಳು ಮೂಡುತ್ತವೆ. ಅವಳಿಗೆ ಗೊತ್ತೇ ಇಲ್ಲ, ಅವಳು ಕಾಯೋನ್ನ ನಿಜವಾದ ಅಜ್ಜಿ, ಸಾಮಾನ್ಯ ಅತಿಥಿ ಅಲ್ಲ. ನಂತರ ಕಾಯೋನ್ ಮಿಸ್ಟರ್ ಸಂಗ್ ಅವರನ್ನು ಭೇಟಿ ಮಾಡಲು ಹೋಗುತ್ತಾಳೆ. ಅವನ ಕಾರಿನ ಹೆಡ್ಲೈಟ್ನಲ್ಲಿ ಸಿಕ್ಕಿದ್ದ ಒಂದು ಬಂಗಾರದ ಬಣ್ಣದ ಕೂದಲನ್ನು ಅವನಿಗೆ ತೋರಿಸುತ್ತಾಳೆ. ಶಾಂತವಾಗಿ ಹೇಳುತ್ತಾಳೆ, ನನಗೆ ಗೊತ್ತಿದೆ, ಕಾಡಿನಲ್ಲಿ ಸಿಕ್ಕಿದ್ದ ಶವವು ಮತ್ತು ಕಾಣೆಯಾಗಿರುವ ಹುಡುಗಿಯು, ಇವೆಲ್ಲಕ್ಕೂ ನೀನೇ ಕಾರಣ, ಏಕೆಂದರೆ ನೀನು ಒಂದು ಸೀರಿಯಲ್ ಕಿಲ್ಲರ್. ಮಿಸ್ಟರ್ ಸಂಗ್ ಭಯಪಟ್ಟು ಕೇಳುತ್ತಾನೆ, ನೀನು ಯಾರಾದರೂ ಜೊತೆ ಬಂದಿದ್ದೀಯಾ? ಕಾಯೋನ್ ಇಬ್ಲಿಸ್ ಬಗ್ಗೆ ಹೇಳುವುದಿಲ್ಲ, ಬದಲಿಗೆ ನಗುತ್ತಾ ಹೇಳುತ್ತಾಳೆ, ನೀನು ತುಂಬಾ ಆಸಕ್ತಿದಾಯಕ ವ್ಯಕ್ತಿ. ನಮ್ಮಿಬ್ಬರಲ್ಲೂ ಒಂದೇ ಸಾಮ್ಯ ಇದೆ, ನಾವು ಇಬ್ಬರು ಸೈಕೋಪಾತ್ಗಳು. ವ್ಯತ್ಯಾಸ ಏನೆಂದರೆ ನಾನು ಯಾರನ್ನಾದರೂ ಕೊಂದರೆ ಯಾವುದೇ ಸಾಕ್ಷಿಯನ್ನು ಬಿಡುವುದಿಲ್ಲ. ಅವಳ ಮಾತುಗಳಿಗೆ ಮೋಸಗೊಂಡ ಮಿಸ್ಟರ್ ಸಂಗ್ ಒಪ್ಪಂದವೊಂದನ್ನು ಪ್ರಸ್ತಾಪಿಸುತ್ತಾನೆ. ನಾನು ನನ್ನ ಎಲ್ಲಾ ಸಾಕ್ಷಿಗಳನ್ನು ಅಳಿಸಿದರೆ ಮುಂದಿನ ಕೊಲೆ ಮಾಡಲು ನೀನು ನನಗೆ ಸಹಾಯ ಮಾಡುತ್ತೀಯಾ? ನಂತರ ಕಾಯೋನ್ ಮನೆಗೆ ಹಿಂತಿರುಗಿದಾಗ ಇಬ್ಲಿಸ್ ಕೋಪದಿಂದ ಕೇಳುತ್ತಾನೆ, ನೀನು ಅವನನ್ನು ಪೊಲೀಸರಿಗೆ ಯಾಕೆ ಒಪ್ಪಿಸಲಿಲ್ಲ? ಕಾಯೋನ್ ಹೇಳುತ್ತಾಳೆ, ಅವನನ್ನು ಬಂಧಿಸಿದರೆ ಅವನು ತನ್ನ ಕೊನೆಯ ಇಚ್ಛೆಯನ್ನು ಬಳಸಿ ತಪ್ಪಿಸಿಕೊಳ್ಳುತ್ತಾನೆ. ಆದ್ದರಿಂದ ನಾನು ಅವನಿಂದಲೇ ಆ ಕೊನೆಯ ಇಚ್ಛೆಯನ್ನು ಬಳಸಿಸಬೇಕು. ಅವನು ಹಿಂದಿನ ಕಾಲಕ್ಕೆ ಹೋಗುತ್ತಾನೆ. ಆಗ ನೀನು ಕೂಡ ಅಲ್ಲಿ ಹೋಗಿ ನನಗೆ ಸಹಾಯ ಮಾಡಬೇಕು, ನಾನು ಕೊಲೆ ನಡೆಯುವ ಮುನ್ನವೇ ಅದನ್ನು ತಡೆಯಲು. ಇಬ್ಲಿಸ್ ಅವಳ ಯೋಜನೆ ನೋಡಿ ಆಶ್ಚರ್ಯಪಡುವನು, ನಿನ್ನ ಪ್ಲಾನ್ ಅದ್ಭುತ. ಆದರೆ ಆಗಲೇ ಕಾಯೋನ್ ಕೇಳುತ್ತಾಳೆ, ನೀನು ಯಾಕೆ ಮರೆಮಾಡಿದ್ದೆ?
ನೀನು ನನ್ನ ಸಾಯುವ 20 ವರ್ಷಗಳ ನಂತರ ಚಿರಾಗಿನಲ್ಲಿ ಸೆರೆಯಾದೆ ಎಂದು. ಅಂದರೆ ನಿನ್ನ ಶಿಕ್ಷೆಗೆ ನಾನು ಕಾರಣ ಅಲ್ಲ. ಇಬ್ಲೀಸ್ ಮೌನವಾಗುತ್ತಾನೆ. ನಿಧಾನವಾಗಿ ಹೇಳುತ್ತಾನೆ, ನನಗೆ ಏನೂ ನೆನಪಿಲ್ಲ. ಆಗಸ್ಟ್ 20 ವರ್ಷಗಳಲ್ಲಿ ಏನಾಯಿತು ಎಂಬುದು ನನಗೆ ಗೊತ್ತಿಲ್ಲ. ಅದೇ ಸಮಯದಲ್ಲಿ ಸಾದೆ ಬರುತ್ತಾನೆ. ಅವನು ಹೇಳುತ್ತಾನೆ, ಇಬ್ಲಿಸ್ನ ರಕ್ತದಿಂದ ನಾನು ಹುನ್ವೇಶ್ನ ಸ್ಥಳ ಪತ್ತೆ ಹಚ್ಚಿದ್ದೇನೆ. ಅವನು ದುಬೈನಲ್ಲಿ ಇದ್ದಾನೆ. ಸತ್ಯ ತಿಳಿಯಲು ಇಬ್ಲಿಸ್ ಕಾಯೋನ್ನೊಂದಿಗೆ ದುಬೈಗೆ ಹೋಗಲು ನಿರ್ಧರಿಸುತ್ತಾನೆ. ಅವರ ಸುರಕ್ಷತೆಗಾಗಿ ಅಜ್ಜಿ ಮತ್ತು ಮಿಂಜಿಯನ್ನು ಕೂಡ ಕರೆದುಕೊಂಡು ಹೋಗುತ್ತಾನೆ. ಏರ್ಪೋರ್ಟ್ನಲ್ಲಿ ಮಿಂಜಿ ತನ್ನ ಹಳೆಯ ಪ್ರೇಯಸಿಯನ್ನು ಭೇಟಿ ಮಾಡುತ್ತಾಳೆ. ಒಂದು ಕ್ಷಣ ಅವಳ ಮನಸ್ಸು ತುಂಬಿ ಬರುತ್ತದೆ. ದುಬೈಗೆ ತಲುಪಿದ ನಂತರ ಇಬ್ಲಿಸ್ ಮತ್ತು ಕಾಯೋನ್ ಒಂದು ಜಿನ್ನನ್ನು ಭೇಟಿ ಮಾಡುತ್ತಾರೆ. ಅವಳ ಹೆಸರು ಜಿನ್ನಿಯಾ. ಅವಳು ಹೇಳುತ್ತಾಳೆ, ನಾನು ಇಬ್ಲಿಸ್ನ ಪ್ರೇಯಸಿ, ಕ್ರೈಸ್ಟ್ಗಿಂತಲೂ ಶತಮಾನಗಳ ಹಿಂದೆ. ಕಾಯೋನ್ ಆಶ್ಚರ್ಯಪಡುವಳು, ಏಕೆಂದರೆ ಜಿನ್ನಿಯಾ ಅವಳನ್ನು ಗುರುತಿಸುತ್ತಾಳೆ. ಕಾಯೋನ್ ಕೋಪದಿಂದ ಅಲ್ಲಿ ಹೋಗಿಬಿಡುತ್ತಾಳೆ. ಇಬ್ಲಿಸ್ ಇಲ್ಲಿ ಫ್ಲರ್ಟ್ ಮಾಡಲು ಬಂದಿದ್ದಾನೆ ಎಂದುಕೊಳ್ಳುತ್ತಾಳೆ. ಆದರೆ ನಿಜವಾಗಿ ಇಬ್ಲಿಸ್ ಶೇಡಿಯ ಬಗ್ಗೆ ತಿಳಿಯಲು ಬಂದಿದ್ದಾನೆ. ಜಿನ್ನಿಯಾ ಹೇಳುತ್ತಾಳೆ, ಶೇಡಿ ಒಬ್ಬ ಮಾನವ ಮಹಿಳೆಯನ್ನು ಮದುವೆಯಾಗಿದ್ದ. ಅವರಿಗೆ ಒಬ್ಬ ಮಗ ಹುಟ್ಟಿದ. ಅವನು ಅರ್ಧ ಜಿನ್ ಅರ್ಧ ಮಾನವ. ಅದೇ ಕಾರ್ಪೆಟ್ ನೇಯುವ ಹುಡುಗ. ಇಬ್ಲಿಸ್ ಆಲೋಚನೆಗೆ ಒಳಗಾಗುತ್ತಾನೆ. ಆದರೆ ಕಾಯೋನನ್ನು ಅವಳು ಹೇಗೆ ಗುರುತಿಸಿದಳು? ಕಾಯೋನ್ 8 ವರ್ಷದಾಗಲೇ ಸತ್ತಿದ್ದಳು ಅಲ್ಲವಾ? ಜಿನ್ನಿಯಾ ತಪ್ಪಾಗಿ ಹೇಳಿಬಿಡುತ್ತಾಳೆ, ಕಾಯೋನ್ನ ಕಾರಣದಿಂದಲೇ ನೀನು ಆಗಸ್ಟ್ 20 ವರ್ಷದ ನೆನಪುಗಳನ್ನು ಕಳೆದುಕೊಂಡೆ. ಅದನ್ನು ಹೇಳಿ ತಕ್ಷಣ ನಿಲ್ಲುತ್ತಾಳೆ. ಇದರ ನಂತರ ನಾನು ಏನೂ ಹೇಳಬಾರದು. ಇನ್ನೊಂದು ಕಡೆ ಮಿಸ್ಟರ್ ರಿಯೋ ಇಬ್ಲಿಸ್ನ ಸಹೋದರನನ್ನು ಭೇಟಿ ಮಾಡುತ್ತಾನೆ. ಅವನ ಹೆಸರು ಜಾಹ್ರಾ. ಒಬ್ಬ ಜಿನ್, ಮಾನವರ ಆತ್ಮಗಳಿಂದ ಹೂಗಳನ್ನು ಬೆಳೆಸುವವನು. 1000 ವರ್ಷಗಳ ಹಿಂದೆ ಅವನು ಒಂದು ತಪ್ಪು ಮಾಡಿದ್ದರಿಂದ ಅವನ ಸಂಪೂರ್ಣ ತೋಟ ನಾಶವಾಯಿತು. ಒಂದು ಹೂ ಮಾತ್ರ ಉಳಿದಿತ್ತು. ಅದನ್ನು ಅವನು ಇನ್ನೂ ಕಾಪಾಡುತ್ತಿದ್ದಾನೆ. ಇಬ್ಲಿಸ್ ಹಿಂತಿರುಗಿದ್ದಾನೆ ಎಂದು ತಿಳಿದಾಗ ಅವನು ಸಂತೋಷಪಡುತ್ತಾನೆ. ಆದರೆ ಮಿಸ್ಟರ್ ರಿಯೋ ಅವನಿಗೆ ಎಚ್ಚರಿಕೆ ನೀಡುತ್ತಾನೆ, ನೀನು ಇಬ್ಲಿಸ್ಗೆ ಆ ಕಳೆದು ಹೋದ 20 ವರ್ಷಗಳ ಬಗ್ಗೆ ಏನಾದರೂ ಹೇಳಿದರೆ ನಿನ್ನ ಅಂತ್ಯ ಬಹಳ ಭಯಾನಕವಾಗುತ್ತದೆ. ನಂತರ ಅವನು ಎರೆಮ್ಗೆ ಶಿಕ್ಷೆ ಕೊಡುತ್ತಾನೆ. ಅವಳ ಧ್ವನಿಯನ್ನು ಕಸಿದುಕೊಳ್ಳುತ್ತಾನೆ, ಏಕೆಂದರೆ ಅವಳು ಇಬ್ಲಿಸ್ಗೆ ಜಿನ್ನಿಯಾ ಬಳಿ ತಲುಪಲು ಸಹಾಯ ಮಾಡಿದ್ದಳು. ಇನ್ನೊಂದು ಕಡೆ ಮಿಂಜಿ ಅಜ್ಜಿಗೆ ಹೇಳುತ್ತಾಳೆ, ಗಾಯೋನ್ಗೆ ಔಷಧಿ ಬೇಕಾಗಿಲ್ಲ. ಅವಳು ಕೇವಲ ನಾಟಕಕ್ಕಾಗಿ ಅದನ್ನು ತೆಗೆದುಕೊಳ್ಳುತ್ತಾಳೆ, ನೀವು ಚಿಂತೆ ಮಾಡಬಾರದು ಅನ್ನೋದಕ್ಕೆ. ಇದನ್ನು ಕೇಳಿ ಅಜ್ಜಿ ಭಾವುಕರಾಗುತ್ತಾಳೆ. ಪ್ರೀತಿಯಿಂದ ಮಿಂಜಿಗೆ ಅವಳಿಗೆ ಇಷ್ಟವಾದ ಹೀಲ್ಸ್ಗಳನ್ನು ಉಡುಗೊರೆಯಾಗಿ ಕೊಡುತ್ತಾಳೆ. ದುಬೈನಲ್ಲಿ ಇಬ್ಲಿಸ್ ಒಂದು ಪ್ರವಾಸಿ ಸ್ಥಳಕ್ಕೆ ಹೋಗುತ್ತಾನೆ. ಅಲ್ಲಿ ಒಂದು ಹಳೆಯ ಕತ್ತಿ ಕಲ್ಲಿನೊಳಗೆ ಹೂತು ಹಾಕಿರುವುದು ಕಾಣಿಸುತ್ತದೆ. ಹೇಳುವುದೇನೆಂದರೆ, ಶತಮಾನಗಳ ಹಿಂದೆ ಒಬ್ಬ ವಿದೇಶಿ ಕೋಪದಲ್ಲಿ ಆ ಕತ್ತಿಯನ್ನು ಅಲ್ಲಿ ಗೂಡಿಸಿದ್ದನು. ಆ ವಿದೇಶಿಯ ಹೆಸರು ಇಬ್ಲಿಸ್. ಇಲ್ಲಿವರೆಗೆ ಯಾರೂ ಆ ಕತ್ತಿಯನ್ನು ಹೊರತೆಗೆದಲು ಸಾಧ್ಯವಾಗಿರಲಿಲ್ಲ. ಆದರೆ ಇಬ್ಲಿಸ್ ಅದನ್ನು ಸ್ಪರ್ಶಿಸಿದಾಗ ಅದು ಪ್ರತಿಕ್ರಿಯಿಸುತ್ತದೆ. ಅವನು ಬಹಳ ಸುಲಭವಾಗಿ ಕತ್ತಿಯನ್ನು ಹೊರತೆಗೆದುಕೊಳ್ಳುತ್ತಾನೆ, ಗಾಯೋನ್ ಕಣ್ಣುಗಳ ಮುಂದೆ. ಆದರೂ ಅವನಿಗೆ ಇನ್ನೂ ನೆನಪಾಗುವುದಿಲ್ಲ ತಾನು ಆ ಕತ್ತಿಯನ್ನು ಅಲ್ಲಿ ಯಾಕೆ ಬಿಟ್ಟಿದ್ದನು ಎಂದು. ಗಾಯೋನ್ ಪ್ರಶ್ನೆಗಳನ್ನು ತಪ್ಪಿಸಲು ಅವನು ವಿಷಯವನ್ನು ಬದಲಿಸಿ ಕೇಳುತ್ತಾನೆ, ಮಿಂಜಿಯ ಹಳೆಯ ಪ್ರೇಯಸಿ ಹೇಗಿದ್ದಳು? ಗಾಯೋನ್ ನಗುತ್ತಾ ಹೇಳುತ್ತಾಳೆ, ಮಿಂಜಿ ಅವಳೊಂದಿಗೆ ಬ್ರೇಕಪ್ ಮಾಡಿದ್ದು ನಮ್ಮ ಸೈಕೋಪಾತ್ ಸ್ನೇಹವನ್ನು ಅವಳು ಸಹಿಸಲಿಲ್ಲ ಅಂತ. ಮುಂದಿನ ದಿನ ಗಾಯೋನ್ ಅಜ್ಜಿಯನ್ನು ಗುಪ್ತವಾಗಿ ಅವಳ ಮಗಳು, ಅಂದರೆ ಗಾಯೋನ್ನ ತಾಯಿಯನ್ನು ಭೇಟಿಯಾಗಲು ಕರೆದುಕೊಂಡು ಹೋಗುತ್ತಾಳೆ. ದೂರದಿಂದಲೇ ಅವಳನ್ನು ನೋಡಿ ಅಜ್ಜಿಯ ಕಣ್ಣಲ್ಲಿ ಕಣ್ಣೀರು ಹರಿಯುತ್ತದೆ. ಮಮತೆ ಮತ್ತು ತವಕ ಎರಡೂ ಹೊರಹೊಮ್ಮುತ್ತವೆ. ಇನ್ನೊಂದು ಕಡೆ ಕೊರಿಯಾದಲ್ಲಿ ಮಿಸ್ ಖಾನ್ ತನ್ನ ಕೊನೆಯ ಇಚ್ಛೆಯನ್ನು ಕೇಳುತ್ತಾಳೆ. ಅವಳಿಗೆ ಇಬ್ಲಿಸ್ ಹೇಳಿದ್ದ ಒಂದು ಕಥೆ ನೆನಪಾಗುತ್ತದೆ. ಒಬ್ಬ ವ್ಯಕ್ತಿ 72 ವರ್ಷಗಳ ಕಾಲ ಇಬ್ಲಿಸ್ನು ತನ್ನ ಬಳಿ ಇಟ್ಟುಕೊಂಡು ನಂತರ ತನ್ನ ಹಿಂದಿನ 2 ಇಚ್ಛೆಗಳನ್ನು ಮರೆತು ಹೋಗುವಂತೆ ಕೇಳಿದ್ದ. ಅವಳು ಕೂಡ ಅದೇ ಇಚ್ಛೆಯನ್ನು ಕೇಳುತ್ತಾಳೆ. ಆದರೆ ಇಬ್ಲಿಸ್ ನಗುತ್ತಾ ಹೇಳುತ್ತಾನೆ, ನಾನು ಆ ಇಚ್ಛೆಯನ್ನು ನಿಜವಾಗಿಯೂ ನೆರವೇರಿಸಿದ್ದರೆ ನನಗೆ ಆ ಕಥೆ ನೆನಪಿರುತ್ತಿತ್ತೆ. ಸ್ವಲ್ಪ ತಡವಾಗಿ ಸರಿ, ಮಿಸ್ ಖಾನ್ ಅರ್ಥಮಾಡಿಕೊಳ್ಳುತ್ತಾಳೆ, ಅವಳು ಮತ್ತೆ ಮೋಸ ಹೋಗಿದ್ದಾಳೆ. ಗಾಯೋನ್ ಇದನ್ನು ತಿಳಿದಾಗ ಅವಳು ಇಬ್ಲಿಸ್ಸನ್ನು ಚುಡಾಯಿಸುತ್ತಾಳೆ, ಈ ಬಾರಿ ನಾನು ನಿನ್ನ ಮುಂದೆ ಸೋಲುತ್ತೇನೆ ಅನ್ನಿಸುತ್ತದೆ. ನಂತರ ಕೇಳುತ್ತಾಳೆ, ಜನರು ತಮ್ಮ ಕೊನೆಯ ಇಚ್ಛೆಯ ನಂತರ ಮತ್ತೊಂದು ಅವಕಾಶ ಕೇಳ್ತಾರಾ? ಇಬ್ಲಿಸ್ ಮೃದುವಾಗಿ ಹೇಳುತ್ತಾನೆ, ಅವರ ಕೊನೆಯ ಇಚ್ಛೆ ಪೂರ್ಣವಾದ ಮೇಲೆ ಅವರು ಎಲ್ಲವನ್ನೂ ಮರೆತು ಬಿಡುತ್ತಾರೆ, ತಮ್ಮ ಜಿನ್ನನ್ನು ಭೇಟಿಯಾದದ್ದು ಕೂಡ. ಗಾಯೋನ್ ಕಣ್ಣುಗಳು ನೀರಿನಿಂದ ತುಂಬುತ್ತವೆ. ನಿಧಾನವಾಗಿ ಹೇಳುತ್ತಾಳೆ, ನಾನು ನಿನ್ನನ್ನು ಎಂದಿಗೂ ಮರೆತೇ ಬಯಸುವುದಿಲ್ಲ. ಇನ್ನೊಂದು ಕಡೆ ಸಾತ್ಗೆ ಇರಿನ್ನ ಧ್ವನಿ ಕಳೆದು ಹೋಗಿದೆ ಎಂದು ಗೊತ್ತಾದಾಗ ಅವನು ಕೋಪದಲ್ಲಿ ಮಿಸ್ಟರ್ ಯೋ ಮೇಲೆ ದಾಳಿ ಮಾಡುತ್ತಾನೆ. ಇಬ್ಬರ ನಡುವೆ ಭೀಕರ ಯುದ್ಧ ನಡೆಯುತ್ತದೆ, ಭೂಮಿಯಿಂದ ಆಕಾಶದವರೆಗೆ. ದಣಿದ ಇಬ್ಲಿಸ್ ಕೂಗಿ ಕೇಳುತ್ತಾನೆ, ನಾನು ಶತಮಾನಗಳ ಹಿಂದೆ ನಿನ್ನಿಂದ ಒಂದು ವಸ್ತು ಕದ್ದಿದ್ದೆ, ಅದಕ್ಕೆ ನೀನು ಏನು ಮಾಡಿದೆ?
ಯೋ ಉತ್ತರಿಸಲು ನಿರಾಕರಿಸುತ್ತಾನೆ. ಆದರೆ ಒಂದು ಆಘಾತಕಾರಿ ಸತ್ಯವನ್ನು ಹೇಳುತ್ತಾನೆ. ಶೇಡಿಯನ್ನು ಆ ಅಮರ ಮಗುವು ಬಲವಂತವಾಗಿ ದಾಸನನ್ನಾಗಿ ಮಾಡಲಿಲ್ಲ. ಅವನೇ ಸ್ವತಃ ಅವನನ್ನು ತನ್ನ ಮಾಲೀಕರಾಗಿ ಆಯ್ಕೆ ಮಾಡಿಕೊಂಡನು. ಏಕೆಂದರೆ ಆ ಅಮರ ಮಗು ಹುನ್ವೇಶ್ ನಿಜವಾಗಿ ಶೇಡಿಯ ಮಗ. ಇದನ್ನು ಕೇಳಿ ಇಬ್ಲಿಸ್ ಬೆಚ್ಚಿಬೀಳುತ್ತಾನೆ. ಶೇಡಿಯ ಅರ್ಧ ಮಾನವ ಮಗನು ಬಹಳ ಹಿಂದೆಯೇ ಸಾಯಬೇಕಿತ್ತು. ಆದರೆ ಅವನು ಇನ್ನೂ ಜೀವಂತವಾಗಿದ್ದರೆ ಇಬ್ಲಿಸ್ ಸತ್ಯವನ್ನು ತಿಳಿದುಕೊಳ್ಳಲೇಬೇಕು. ಇನ್ನೊಂದು ಕಡೆ ಕಾಯೋನ್ ಟ್ರೆಕ್ಕಿಂಗ್ಗೆ ಹೋಗುತ್ತಾಳೆ. ಬೆಟ್ಟದ ಶಿಖರದಲ್ಲಿ ಅವಳಿಗೆ ಜೂನಿಯೋ ಕಾಣಿಸುತ್ತಾನೆ. ಅವನನ್ನು ಹುನ್ವೇಶ್ ಕಳುಹಿಸಿದ್ದಾನೆ. ಅವನು ಕೇಳುತ್ತಾನೆ, ನಿನ್ನ ಇಚ್ಛೆ ಪೂರ್ಣವಾಯಿತಾ ಇಲ್ಲವಾ? ಕಾಯೋನ್ ಉತ್ತರ ಕೊಡುವುದಿಲ್ಲ. ಆಗ ಜೂನಿಯೋ ಅವಳನ್ನು ತಳ್ಳಿಬಿಟ್ಟು ಕಣಿವೆಗೆ ಕೆಳಗೆ ಬೀಳಿಸುತ್ತಾನೆ. ಬೀಳುತ್ತಾ ಇದ್ದಾಗ ಕಾಯೋನ್ ಮೊದಲ ಬಾರಿಗೆ ಭಯವನ್ನು ಅನುಭವಿಸುತ್ತಾಳೆ. ಸಾಯುವುದಕ್ಕೆ ಅಲ್ಲ, ಆದರೆ ಕಳೆದುಕೊಳ್ಳುವುದಕ್ಕೆ. ಅಜ್ಜಿ, ಮಿಂಜಿ ಮತ್ತು ಇಬ್ಲಿಸ್. ಅವಳು ನೆಲದತ್ತ ಸಮೀಪಿಸಿದಾಗ ಇಬ್ಲಿಸ್ ಅಚಾನಕಲ್ಲೇ ಕಾಣಿಸಿಕೊಂಡು ಅವಳನ್ನು ಉಳಿಸುತ್ತಾನೆ. ಅವನು ಹೇಳುತ್ತಾನೆ, ನೀನು ಬಯಸಿದ್ದರೆ ಬದುಕಿರಲು ಒಂದು ಇಚ್ಛೆ ಕೇಳಬಹುದಿತ್ತು. ಕಾಯೋನ್ ಕಣ್ಣಲ್ಲಿ ಕಣ್ಣೀರು ತುಂಬಿಕೊಂಡು ನಿಧಾನವಾಗಿ ಹೇಳುತ್ತಾಳೆ, ನಾನು ಹಾಗೆ ಮಾಡಿದ್ರೆ ನಿನ್ನನ್ನು ಕಳೆದುಕೊಳ್ಳುತ್ತೇನೆ. ನಾನು ನಿನ್ನನ್ನು ಮರೆತೇ ಬಯಸುವುದಿಲ್ಲ. ಇಬ್ಲಿಸ್ ಕೆಲ ಕ್ಷಣ ಮೌನವಾಗಿರುತ್ತಾನೆ. ನಂತರ ಮೊದಲ ಬಾರಿಗೆ ಅವಳನ್ನು ತನ್ನ ಹೃದಯಕ್ಕೆ ಹತ್ತಿರವಾಗಿ ಅಪ್ಪಿಕೊಳ್ಳುತ್ತಾನೆ. ಕೋಪದಿಂದ ಇಬ್ಲಿಸ್ ಜೂನಿಯೋವನ್ನು ಅದೇ ಬಂಡೆಯಿಂದ ಕೆಳಗೆ ಎಸೆಯುತ್ತಾನೆ. ಇನ್ನೊಂದು ಕಡೆ ಮಿಸ್ಟರ್ ರಿಯೋ ಹುನ್ವೇಶ್ನು ಭೇಟಿ ಮಾಡಿ ಎಚ್ಚರಿಕೆ ನೀಡುತ್ತಾನೆ, ಕಾಯೋನ್ ವಿಚಾರದಲ್ಲಿ ತಲೆ ಹಾಕಬೇಡ. ಅವನು ಹೇಳುತ್ತಾನೆ, ಕಾಯೋನ್ನ ಕೊನೆಯ ಇಚ್ಛೆ ಇನ್ನೊಬ್ಬರಿಗಾಗಿ ಬಳಸಬೇಕು. ಆಗ ಮಾತ್ರ ನಾನು ಇಬ್ಲಿಸ್ನು ನಾಶ ಮಾಡಬಹುದು. ನಾನು ಶತಮಾನಗಳಿಂದ ಈ ಕಾರ್ಯಕ್ಕಾಗಿ ತಯಾರಿ ಮಾಡುತ್ತಿದ್ದೇನೆ. ಅವನು ಯಾವುದೇ ಬೆಲೆಗೆ ಇಬ್ಲಿಸ್ಗೆ ಹೊಸ ಮಾಲೀಕ ಸಿಗದಂತೆ ನೋಡಿಕೊಳ್ಳಲು ಬಯಸುತ್ತಾನೆ, ವಿಶೇಷವಾಗಿ ಹುನ್ವೇಶ್ ಹಾಗೆಯವರನ್ನು. ಅದೇ ಸಮಯದಲ್ಲಿ ಇಬ್ಲಿಸ್ ತನ್ನ ಸಹೋದರ ಜಾರಾ ಅವರನ್ನು ಭೇಟಿ ಮಾಡುತ್ತಾನೆ. ಜಾರಾ ಅವನಿಗೆ ಒಂದು ಶಾಕ್ ಮಾಡುವ ಸತ್ಯವನ್ನು ಹೇಳುತ್ತಾನೆ, ಶೇಡಿ ಮಗ ಖಾಲಿದ್ ಬಗ್ಗೆ. ಖಾಲಿದ್ ಅರ್ಧ ಮಾನವನು ಮತ್ತು ಒಂದು ರಹಸ್ಯ ರೋಗದಿಂದ ನಿಧಾನವಾಗಿ ಸಾಯುತ್ತಿದ್ದನು. ತನ್ನ ಕೊನೆಯ ದಿನಗಳಲ್ಲಿ ಅವನು ಕಪ್ಪು ಹಾಸುಗಳನ್ನು ಕಾರ್ಪೆಟ್ ನೇಯುತ್ತಿದ್ದ. ಅವುಗಳ ನೂಲುಗಳು ಎಂದಿಗೂ ಮುರಿಯಲಾರದಂತಿದ್ದವು. ಪ್ರತಿದಿನವೂ ಅವನು ತನ್ನ ತಂದೆಯನ್ನು ಶಪಿಸುತ್ತಿದ್ದನು, ತನ್ನನ್ನು ಏಕೆ ಉಳಿಸಲಿಲ್ಲ ಎಂದು. ಒಂದು ದಿನ ಅದೇ ಗ್ರಾಮದಲ್ಲಿ ಶೇಡಿ ಹುನ್ವೇಶ್ನು ಭೇಟಿಯಾಗುತ್ತಾನೆ. ಅವನಿಗೆ ಅಮರತ್ವದ ಶಕ್ತಿಯಿತ್ತು. ತನ್ನ ಮಗನನ್ನು ಉಳಿಸಲು ಶೇಡಿ ಜಾರಾ ಸಹಾಯದಿಂದ ಕಪ್ಪು ಜಾದು ಬಳಸುತ್ತಾನೆ ಮತ್ತು ಹುನ್ವೇಶ್ ಹಾಗೂ ಖಾಲಿದ್ ಅವರ ಆತ್ಮಗಳನ್ನು ಪರಸ್ಪರ ಬದಲಾಯಿಸುತ್ತಾನೆ. ಅದೇ ಕ್ಷಣದಲ್ಲಿ ಹುನ್ವೇಶ್ ಸಾಯುತ್ತಾನೆ ಮತ್ತು ಖಾಲಿದ್ ಅವನ ಅಮರ ದೇಹದಲ್ಲಿ ಬದುಕಲು ಪ್ರಾರಂಭಿಸುತ್ತಾನೆ. ಆದರೆ ಈ ಪಾಪದ ಪರಿಣಾಮವಾಗಿ ಜಾರಾ ಅವರ ಸುಂದರ ಆತ್ಮ ಉದ್ಯಾನ ಸಂಪೂರ್ಣ ನಾಶವಾಗುತ್ತದೆ. ಒಂದು ಹೂ ಮಾತ್ರ ಉಳಿಯುತ್ತದೆ, ಅದು ಅವನ ತಪ್ಪಿನ ಚಿಹ್ನೆ. ಶತಮಾನಗಳಿಂದಲೂ ಒಣಗದ ಹೂ. ಇನ್ನೊಂದು ಕಡೆ ಮಟ್ ಎಂಬ ನಾಯಿಯು ಕೊನೆಗೂ ತನ್ನ ಹಳೆಯ ಮಾಲೀಕನನ್ನು ಭೇಟಿ ಮಾಡುತ್ತದೆ. ಈಗ ಅವನು ತನ್ನ ಚಿಕ್ಕ ಮಗನೊಂದಿಗೆ ವಾಸಿಸುತ್ತಿದ್ದಾನೆ. ಸಂತೋಷದಿಂದ ಕುಣಿದುಕೊಂಡು ಮಟ ಮಗು ಇನ್ನೂ ಅವನನ್ನು ನೆನಪಿಸಿಕೊಳ್ಳುತ್ತದೆ ಎಂದು ಅರ್ಥಮಾಡಿಕೊಳ್ಳುತ್ತದೆ. ಅವನು ತನ್ನ ಕೊನೆಯ ಇಚ್ಛೆಯನ್ನು ಹೇಳುತ್ತಾನೆ, ನಾನು ಮತ್ತೆ ಒಂದು ನಾಯಿಯಾಗಬೇಕು, ನನ್ನ ಕುಟುಂಬದ ಜೊತೆ ಕೊನೆಯ ಉಸಿರಿನವರೆಗೆ ಇರಲು. ಇಬ್ಲಿಸ್ ಅವನ ಇಚ್ಛೆಯನ್ನು ಪೂರ್ಣಗೊಳಿಸುತ್ತಾನೆ. ಮಟ್ ಸಂತೋಷದಿಂದ ಮತ್ತೆ ನಾಯಿಯಾಗಿ ಮಾರ್ಪಡುತ್ತಾನೆ. ರಸ್ತೆಯ ಬದಿಯಲ್ಲಿ ತನ್ನ ಮಾಲೀಕನಿಗಾಗಿ ಕಾಯುತ್ತಾ, ಬಾಲ ಅಲುಗಾಡಿಸುತ್ತಾ ಕೊನೆಯ ಬಾರಿ. ಇನ್ನೊಂದು ಕಡೆ ಅಜ್ಜಿ ಮಿಂಜಿಯ ಕ್ಲಿನಿಕ್ಗೆ ಹೋಗುತ್ತಾಳೆ. ಅಲ್ಲಿ ಅವಳ ಎಕ್ಸ್ರೇ ಮಾಡಲಾಗುತ್ತದೆ. ನಂತರ ಅವಳು ಫ್ಲವರ್ ಬ್ಯಾಂಕ್ನಲ್ಲಿ ಇದ್ದಾಗ ಮಿಸ್ಟರ್ ರಿಯೋ ಬರುತ್ತಾನೆ ಮತ್ತು ಕಹಿ ಸತ್ಯವನ್ನು ಹೇಳುತ್ತಾನೆ. ಇಬ್ಲಿಸ್ ತನ್ನ ಜಾದುವಿನಿಂದ ನಿಮಗೆ ಯೌವನ ಕೊಟ್ಟಿದ್ದರೂ ನಿಮ್ಮ ಜೀವನದ ದಿನಗಳು ಅದೇ ಆಗಿವೆ. ಈ ಯೌವನ ಕೇವಲ ಭ್ರಮೆ. ನಿಮ್ಮ ಮನೆಯ ಹೊರಗಿರುವ ಮರದಲ್ಲಿ ಮತ್ತೆ ಹೂಗಳು ಅರಳುವ ದಿನವೇ ನಿಮ್ಮ ಕೊನೆಯ ದಿನ. ಅಜ್ಜಿ ಕಣ್ಣಲ್ಲಿ ಕಣ್ಣೀರು ತುಂಬುತ್ತದೆ, ಆದರೆ ಶಾಂತವಾಗಿ ತನ್ನ ವಿಧಿಯನ್ನು ಸ್ವೀಕರಿಸುತ್ತಾಳೆ. ಇನ್ನೊಂದು ಕಡೆ ಕಾಯೋನ್ ಬ್ಯಾಂಕ್ನಿಂದ ಎಲ್ಲಾ ಹಣವನ್ನು ತೆಗೆದುಕೊಳ್ಳುತ್ತಾಳೆ ಮತ್ತು ನನಗೆ ಎಲ್ಲಾ ನಗದು ಬೇಕು ಎಂದು ಹೇಳುತ್ತಾಳೆ. ಬ್ಯಾಂಕ್ ಉದ್ಯೋಗಿ ಕೋಪದಿಂದ ಪ್ರತಿಕ್ರಿಯಿಸುತ್ತಾಳೆ. ಮನೆಗೆ ಹಿಂತಿರುಗಿದ ನಂತರ ಕಾಯೋನ್ ಸಿಸಿಟಿವಿ ದೃಶ್ಯಗಳನ್ನು ನೋಡಲು ಆರಂಭಿಸುತ್ತಾಳೆ. ಆದರೆ ಆಗಲೇ ಖಾಲಿದ್ ಮತ್ತು ಅವನ ಜನರು ಅಲ್ಲಿಗೆ ಬರುತ್ತಾರೆ. ಅವರು ಕೇಳುತ್ತಾರೆ, ದೀಪ ಚಿರಾಗ್ ಎಲ್ಲಿದೆ? ಏಕೆಂದರೆ ಕಾಯೋನ್ನ ಕೊನೆಯ ಇಚ್ಛೆಯ ನಂತರ ಅದನ್ನು ಪಡೆಯಲು ಅವರು ಬಯಸುತ್ತಾರೆ. ಕಾಯೋನ್ ಉತ್ತರ ನೀಡಲು ನಿರಾಕರಿಸುತ್ತಾಳೆ. ಅವರು ಅವಳ ಮೇಲೆ ದಾಳಿ ಮಾಡುತ್ತಾರೆ. ಆದರೆ ಸಾದ್ ಒಂದು ಚಿರತೆಯಾಗಿ ರೂಪಾಂತರಗೊಂಡು ಅವರನ್ನು ಓಡಿಸುತ್ತಾನೆ. ಅದೇ ಸಮಯದಲ್ಲಿ ಚೀಫ್ ಪಾರ್ಕ್ ತನ್ನ ತಂಡದೊಂದಿಗೆ ಅಲ್ಲಿ ಬರುತ್ತಾನೆ. ಕಾಯೋನ್ ಹೇಳುತ್ತಾಳೆ, ಆ ಚಿರತೆ ನನ್ನ ಸಾಕುಪ್ರಾಣಿ. ಅವಳು ಚೀಫ್ ಪಾರ್ಕ್ಗೆ ಹೇಳುತ್ತಾಳೆ, ನನ್ನ ಅತಿಥಿ ಅಜ್ಜಿಯನ್ನು ನೋಡಿಕೊಳ್ಳಿ. ಇನ್ನೊಂದು ಕಡೆ ಇಬ್ಲಿಸ್ ಗುಪ್ತವಾಗಿ ಶೇರಿಯನ್ನು ಭೇಟಿ ಮಾಡಲು ಹೋಗುತ್ತಾನೆ. ಶೇರಿ ಖಾಲಿದ್ ಕೈದಿಯಲ್ಲಿದ್ದಾನೆ. ಇಬ್ಲಿಸ್ ಅವನಿಗೆ ಎಚ್ಚರಿಕೆ ನೀಡುತ್ತಾನೆ, ನಿನ್ನ ಮಗನನ್ನು ನಿಲ್ಲಿಸು.
ಇಲ್ಲವಾದರೆ ನಾನು ನಿನ್ನನ್ನೇ ನರಕಕ್ಕೆ ಎಳೆದುಕೊಂಡು ಹೋಗುತ್ತೇನೆ. ಅವನು ಹೇಳುತ್ತಾನೆ, ಕಾಯೋನ್ ಈಗ ತನ್ನ ಕೊನೆಯ ಇಚ್ಛೆಯನ್ನು ಬಳಸಬೇಕು, ನಾನು ಶಾಂತಿಯಿಂದ ನರಕಕ್ಕೆ ಹಿಂದಿರುಗಲು ಮತ್ತು ಖಾಲಿದ್ನ ಮಾಲೀಕರಾಗದಂತೆ. ಶೇರಿ ಅರ್ಥಮಾಡಿಕೊಳ್ಳುತ್ತಾನೆ, ತನ್ನ ಮಗನ ಲಾಲಸೆ ಮಿತಿ ಮೀರಿ ಹೋಗಿದೆ. ರಾತ್ರಿ ಕಾಯೋನ್ ಅಂಗಡಿ ಮುಚ್ಚಿ ಮನೆಗೆ ಹೋಗುತ್ತಿದ್ದಾಗ ಕೆಲವು ಕಳ್ಳರು ಅವಳನ್ನು ಹಿಂಬಾಲಿಸುತ್ತಾರೆ. ಅವಳು ಬ್ಯಾಂಕ್ನಿಂದ ಹಣ ತೆಗೆದುಕೊಂಡಿರುವುದನ್ನು ಅವರು ನೋಡಿದ್ದರು. ಅವರು ಅವಳಿಗೆ ಹಾನಿ ಮಾಡಲು ಯತ್ನಿಸುತ್ತಾರೆ. ಆದರೆ ಇಬ್ಲಿಸ್ ಅಲ್ಲಿಗೆ ಬಂದು ಅವರಿಗೆ ನರಕದ ಒಂದು ಝಲಕ್ ತೋರಿಸುತ್ತಾನೆ. ಭಯಗೊಂಡ ಕಳ್ಳರು ಓಡಿ ಹೋಗುತ್ತಾರೆ. ಕಾಯೋನ್ ನಗುತ್ತಾ ಹೇಳುತ್ತಾಳೆ, ನೀನು ನನ್ನ ಕೊನೆಯ ಇಚ್ಛೆಯ ನಂತರ ಮತ್ತೆ ಭೂಮಿಗೆ ಬಂದರೆ ನಾನು ಕೂಡ ನಿನ್ನ ಜೊತೆ ನರಕಕ್ಕೆ ಬರುತ್ತೇನೆ, ಏಕೆಂದರೆ ಅದು ಚೆನ್ನಾಗಿದೆ ಅನ್ನಿಸುತ್ತಿದೆ. ಅವಳು ನಗುತ್ತಾ ಅವನನ್ನು ಅಪ್ಪಿಕೊಳ್ಳುತ್ತಾಳೆ. ಆದರೆ ಇಬ್ಲಿಸ್ ಏನೂ ಹೇಳುವುದಿಲ್ಲ, ಅವಳನ್ನು ಮನೆಗೆ ಬಿಟ್ಟು ಹೋಗುತ್ತಾನೆ. ಸ್ವಲ್ಪ ಸಮಯದ ನಂತರ ಮಟ್ ಮರಳಿ ಬರುತ್ತಾನೆ, ಗಾಯಗಳಿಂದ ತುಂಬಿ. ಅವನಿಗೆ ಗೊತ್ತಿದೆ, ತನ್ನ ಮಾಲೀಕನು ಅವನನ್ನು ರೋಗದ ಕಾರಣದಿಂದ ಬಿಟ್ಟು ಹೋಗಿದ್ದಾನೆ. ಆದರೂ ಸಂತೋಷದಿಂದ ಹೇಳುತ್ತಾನೆ, ನನಗೆ ಕೊನೆಯದಾಗಿ ನನ್ನ ತಮ್ಮನನ್ನು ನೋಡಬೇಕು. ಇಬ್ಲಿಸ್ ಅವನ ಇಚ್ಛೆಯನ್ನು ನೆರವೇರಿಸುತ್ತಾನೆ. ಮಟ್ ಮತ್ತೆ ನಾಯಿಯಾಗುತ್ತಾನೆ, ರಸ್ತೆ ಬದಿಯಲ್ಲಿ ಮಲಗಿ ತನ್ನ ಕೊನೆಯ ಉಸಿರಿನವರೆಗೆ ಕಾಯುತ್ತಾ. ನಂತರ ಇಬ್ಲಿಸ್ ಕಾಯೋನ್ಗೆ ಹೇಳುತ್ತಾನೆ, ದೇವರು ನನ್ನನ್ನು ಸೃಷ್ಟಿಸಿದಾಗ ನನಗೂ 3 ಇಚ್ಛೆಗಳನ್ನು ಕೊಟ್ಟನು. ಮೊದಲದು ಇತರರ ಇಚ್ಛೆಗಳನ್ನು ನೆರವೇರಿಸುವ ಶಕ್ತಿ. ಎರಡನೆಯದು ಭ್ರಷ್ಟ ಆತ್ಮಗಳನ್ನು ನರಕಕ್ಕೆ ಕಳುಹಿಸುವ ಶಕ್ತಿ. ಕಾಯೋನ್ ಕೇಳುತ್ತಾಳೆ, ಮೂರನೆಯ ಇಚ್ಛೆ ಏನು? ಇಬ್ಲಿಸ್ ಹೇಳುತ್ತಾನೆ, ನನಗೆ ನೆನಪಿಲ್ಲ, ಆದರೆ ಜಹ್ರಾ ಹೇಳಿದ್ದನು. ನೀನು 8 ವರ್ಷದಾಗಿದ್ದಾಗ ಸತ್ತಾಗ ನಾನು ದೇವರ ಮುಂದೆ ಅತ್ತೆ ಕೇಳಿದ್ದೆ, ನಿನ್ನನ್ನು ಬದುಕಿಸು ಎಂದು. ದೇವರು ನನ್ನ ಪ್ರಾರ್ಥನೆಯನ್ನು ಕೇಳಿದ, ನಿನಗೆ 20 ವರ್ಷಗಳ ಜೀವನ ಕೊಟ್ಟನು. ಆದರೆ ಶಿಕ್ಷೆಯಾಗಿ ನನ್ನ ಆಗಸ್ಟ್ 20 ವರ್ಷಗಳ ನೆನಪುಗಳನ್ನು ತೆಗೆದುಕೊಂಡನು, ಏಕೆಂದರೆ ನಾನು ಭಯಾನಕ ಪಾಪ ಮಾಡಿದ್ದೆ. ಇದನ್ನು ಕೇಳಿ ಕಾಯೋನ್ ದುಃಖಪಡುವ ಇಬ್ಲಿಸ್ಗೆ ಹೇಳುತ್ತಾಳೆ, ಬಾ, ನಿನಗೆ ಇಷ್ಟವಾದ ಸ್ಥಳಕ್ಕೆ ಹೋಗೋಣ. ಅವರು ಚೆರ್ರಿ ಬ್ಲಾಸಮ್ ಫೀಲ್ಡ್ ಗೆ ಹೋಗುತ್ತಾರೆ. ಅಲ್ಲಿ ಇಬ್ಲಿಸ್ ಮೊದಲ ಬಾರಿಗೆ ನಿರ್ಧರಿಸಿದ್ದನು, ಕಾಯೋನನ್ನು ಇನ್ನು ಕೊಲ್ಲುವುದಿಲ್ಲ ಎಂದು. ಅಲ್ಲಿ ಅವರು ಶತ್ರುಗಳಿಂದ ಸ್ನೇಹಿತರಾದರು. ಇನ್ನೊಂದು ಕಡೆ ಮಿಸ್ಟರ್ ರಿಯೋ ಇರೇಮ್ನ ಧ್ವನಿಯನ್ನು ಮರಳಿ ಕೊಡುತ್ತಾನೆ. ಮಿಂಜಿ ಅಜ್ಜಿಯ ಎಕ್ಸ್ರೇ ನೋಡಿ ಬೆಚ್ಚಿ ಬೀಳುತ್ತಾಳೆ. ಆ ಯುವತಿ ನಿಜವಾಗಿ ಅಜ್ಜಿ ಎಂದೇ ಅವಳು ಅರ್ಥಮಾಡಿಕೊಳ್ಳುತ್ತಾಳೆ. ರಾತ್ರಿ ಕಾಯೋನ್ ದೀಪದ ಒಳಗೆ ಹೋಗುತ್ತಾಳೆ. ಅಲ್ಲಿ ಗೋಡೆಗಳ ಮೇಲೆ ವಿಚಿತ್ರ ಅರಬಿ ಬರಹಗಳಿರುತ್ತವೆ. ಇಬ್ಬರೂ ಸೇರಿ ಅವನ್ನು ಓದಲು ಪ್ರಯತ್ನಿಸುತ್ತಾರೆ. ಅವರು ಅರ್ಥಮಾಡಿಕೊಳ್ಳುತ್ತಾರೆ, ಈ ಬರಹಗಳನ್ನು ಇಬ್ಲಿಸ್ ತನ್ನ ಕಳೆದುಹೋದ 20 ವರ್ಷಗಳಲ್ಲಿ ಮಿಸ್ಟರ್ ರಿಯೋನ ರೆಕ್ಕೆಗಳಿಂದ ಬರೆದಿದ್ದಾನೆ. ಸತ್ಯ ಇನ್ನೂ ಸಂಪೂರ್ಣವಾಗಿರಲಿಲ್ಲ. ಅವರು ಸಾದ್, ಇರೇಮ್ ಮತ್ತು ರಿಯೋ ಅವರನ್ನು ಕರೆಯುತ್ತಾರೆ. ಆದರೆ ಯಾರೂ ಏನೂ ಹೇಳುವುದಿಲ್ಲ. ಇರೇಮ್ ತನ್ನ ನಾಲಿಗೆಯನ್ನು ಕತ್ತರಿಸಿಕೊಂಡು ಯಾರೂ ತನ್ನಿಂದ ಸತ್ಯ ಹೊರತೆಗೆಯದಂತೆ ಮಾಡುತ್ತಾಳೆ. ಅದೇ ಸಮಯದಲ್ಲಿ ಇಬ್ಲಿಸ್ಗೆ ಮಿಸ್ಟರ್ ಸಂಗ್ನ ಸಂದೇಶ ಬರುತ್ತದೆ, ಅವನು ತನ್ನ ಕೊನೆಯ ಇಚ್ಛೆ ಬಳಸಲು ಸಿದ್ಧನಾಗಿದ್ದಾನೆ. ಕಾಯೋನ್ ಅವನಿಗೆ ತನ್ನ ಡೈರಿಯನ್ನು ಕೊಡುತ್ತಾಳೆ ಮತ್ತು ಹೇಳುತ್ತಾಳೆ, ಆ ದಿನಕ್ಕೆ ಹೋಗು, ಆ ಬಂಗಾರದ ಕೂದಲಿನ ಹುಡುಗಿ ಕಾಣೆಯಾಗಿದ್ದ ದಿನಕ್ಕೆ. ಇಬ್ಲಿಸ್ ಅವಳನ್ನು ತಡೆಯಲು ಯತ್ನಿಸುತ್ತಾನೆ, ನಿನ್ನ ಹೃದಯ ದುರ್ಬಲ. ಆದರೆ ಕಾಯೋನ್ ನಗುತ್ತಾ ಹೇಳುತ್ತಾಳೆ, ನಾನು ಸತ್ತರೂ ನೀನು ನನ್ನಿಗಾಗಿಯೇ ಸಾಯಬೇಕು. ಇಬ್ಲಿಸ್ ಮಿಸ್ಟರ್ ಸಂಗ್ ಜೊತೆ ಹಿಂದಿನ ಕಾಲಕ್ಕೆ ಹೋಗುತ್ತಾನೆ. ಅಲ್ಲಿ ಹಳೆಯ ಕಾಯೋನ್ನು ಹುಡುಕಿ ಅವಳಿಗೆ ಡೈರಿಯನ್ನು ಕೊಡುತ್ತಾನೆ, ಭವಿಷ್ಯದ ಎಲ್ಲಾ ಘಟನೆಗಳ ವಿವರಗಳೊಂದಿಗೆ. ಕಾಯೋನ್ ಎಲ್ಲವನ್ನೂ ಅರ್ಥಮಾಡಿಕೊಳ್ಳುತ್ತಾಳೆ ಮತ್ತು ಆ ಹುಡುಗಿಯನ್ನು ಉಳಿಸಲು ಓಡುತ್ತಾಳೆ. ಇಬ್ಲಿಸ್ ಅವಳನ್ನು ಗಾಳಿಯಲ್ಲಿ ಎತ್ತಿಕೊಂಡು ಸರಿಯಾದ ಸಮಯಕ್ಕೆ ಅಲ್ಲಿಗೆ ತಲುಪಿಸುತ್ತಾನೆ. ಅವಳು ಮಿಸ್ಟರ್ ಸಂಗ್ ಅನ್ನು ಸೋಲಿಸುತ್ತಾಳೆ. ಇಬ್ಲಿಸ್ ಪೊಲೀಸರನ್ನು ಕರೆಸುತ್ತಾನೆ. ಸೀರಿಯಲ್ ಕಿಲ್ಲರ್ ಕೊನೆಗೂ ಬಂಧನವಾಗುತ್ತಾನೆ. ಕಾಯೋನ್ ಧನ್ಯವಾದ ಹೇಳುತ್ತಾಳೆ ಮತ್ತು ಕೇಳುತ್ತಾಳೆ, ಈಗ ನಾವು ಸ್ನೇಹಿತರ. ಇಬ್ಲಿಸ್ ನಗುತ್ತಾನೆ, ಏಕೆಂದರೆ ಅವನು ಈಗ ಅವಳನ್ನು ಪ್ರೀತಿಸುತ್ತಾನೆ. ಅವಳು ಅವನ ಮುಂದೆ ಇದ್ದರೂ ಅವಳ ಕೊರತೆ ಅವನಿಗೆ ಅನುಭವವಾಗುತ್ತದೆ. ರಾತ್ರಿ ಕಾಯೋನ್ ನಿದ್ರಿಸುತ್ತಿರುವಂತೆ ನಟಿಸುತ್ತಿದ್ದಾಗ ಇಬ್ಲಿಸ್ ನಿಧಾನವಾಗಿ ಹೇಳುತ್ತಾನೆ, ನಾನು ನನ್ನ ಕಳೆದುಹೋದ 20 ವರ್ಷಗಳನ್ನು ಖಂಡಿತವಾಗಿ ಹುಡುಕುತ್ತೇನೆ, ಏಕೆಂದರೆ ಆ ನೆನಪುಗಳು ನಿನ್ನವು. ಅವನು ದೀಪದ ಗೋಡೆಗಳ ಮೇಲೆ ಬರೆಯಲ್ಪಟ್ಟ ಪದಗಳನ್ನು ಓದಿದಾಗ ಹೆಚ್ಚು ಬಾರಿ ಬರೆಯಲ್ಪಟ್ಟ ಒಂದು ಪದ, ಹಬೀಬ್ತಿ, ಅರ್ಥ ನಿಜವಾದ ಪ್ರೀತಿ. ಅವನು ನಗುತ್ತಾನೆ, ಅವಳತ್ತ ಹತ್ತಿರವಾಗುತ್ತಾನೆ ಮತ್ತು ಇಬ್ಬರ ತುಟಿಗಳು ಒಂದಾಗುತ್ತವೆ, ಎಂದಿಗೂ ಉಳಿಯುವ ಅಮರ ವಾಗ್ದಾನವಾಗಿ. ಅವಳ ಹೆಸರು ಜಾನಿಸಿಕ್, ಈಗಾಗಲೇ ತನ್ನ ಕೆಲಸವನ್ನು ಕಳೆದುಕೊಂಡಿದ್ದಾಳೆ. ಇನ್ನೊಂದು ಕಡೆ ಒಬ್ಬ ಯೂಟ್ಯೂಬರ್ ತನ್ನ ಹೆಂಡತಿಗೆ ಜಿನ್ನಿನ ಇಚ್ಛೆಗಳ ಬಗ್ಗೆ ಹೇಳುತ್ತಾನೆ. ಇಬ್ಬರೂ ಏನು ಕೇಳಬೇಕು ಎಂದು ಯೋಚಿಸಲು ಶುರುಮಾಡುತ್ತಾರೆ. ಅವನ ಹೆಂಡತಿ ಹೇಳುತ್ತಾಳೆ, ನನ್ನ ಅಪ್ಪನ ಕ್ಯಾನ್ಸರ್ ಗುಣವಾಗಲಿ ಅಂತ ಇಚ್ಛೆ ಕೇಳೋಣವ. ಆದರೆ ಯೂಟ್ಯೂಬರ್ ಕೋಪದಿಂದ ನಿರಾಕರಿಸುತ್ತಾನೆ. ಅವನಿಗೆ ಇದು ಎಲ್ಲವೂ ವ್ಯರ್ಥ ಅನ್ನಿಸುತ್ತದೆ. ಇದನ್ನ ಮಧ್ಯೆ ಕಥೆಯಲ್ಲಿ ಖಾಲಿದ್ನ ಹಳೆಯ ಜೀವನದ ರಹಸ್ಯ ಬಹಿರಂಗವಾಗುತ್ತದೆ.
ಅವನ ಆತ್ಮ ಹುನ್ವೇಶ್ನ ಅಮರ ದೇಹಕ್ಕೆ ಬಂದಾಗ ಅವನು ತನ್ನ ಕಾರ್ಪೆಟ್ ನೇಯುವ ಕೌಶಲ್ಯವನ್ನು ಕಳೆದುಕೊಂಡಿದ್ದನು. ಜಿನ್ನಾಗಿ ಅವನ ಶಕ್ತಿಯು ಕಡಿಮೆಯಾಗಿತ್ತು. ಅವನು ಸಾಯಲು ಸಾಧ್ಯವಿರಲಿಲ್ಲ, ಆದರೆ ತನ್ನನ್ನು ಸಂಪೂರ್ಣ ನಿರರ್ಥಕ ಎಂದು ಭಾವಿಸುತ್ತಿದ್ದನು. ಅಮರನಾಗಿದ್ದರೂ ಶಕ್ತಿಯಿಲ್ಲದ ಕಾರಣವೇ ಅವನು ಇಬ್ಲಿಸ್ನ ದೀಪವನ್ನು ಪಡೆಯಲು ತೀವ್ರ ಆಸೆಪಡುತ್ತಿದ್ದನು, ನಿಜವಾದ ಶಕ್ತಿ ಪಡೆಯಲು. ಇನ್ನೊಂದು ಕಡೆ ಇಬ್ಲಿಸ್ ಮಿಸ್ಟರ್ ರಿಯೋ ಅವರನ್ನು ಭೇಟಿ ಮಾಡಿ ಕೇಳುತ್ತಾನೆ, ಕಾಯೋನ್ಗೆ ಇನ್ನೆಷ್ಟು ದಿನಗಳ ಜೀವನ ಉಳಿದಿದೆ? ಅವನು ಭಯದಲ್ಲಿದ್ದಾನೆ. ಕಾಯೋನ್ ಸತ್ತರೆ ತನ್ನೊಳಗಿನ ಹಳೆಯ ಕೋಪ ಮತ್ತೆ ಎಚ್ಚರವಾಗಬಹುದು ಅನ್ನೋ ಭಯ. ಅದೇ ಕೋಪ ಹಿಂದೆ ಒಂದು ಸಂಪೂರ್ಣ ನಗರವನ್ನೇ ನಾಶ ಮಾಡಿತ್ತು. ಆದರೆ ಮಿಸ್ಟರ್ ರಿಯೋ ಏನೂ ಹೇಳುವುದಿಲ್ಲ. ಬದಲಿಗೆ ಇಬ್ಲಿಸ್ ಐರಿನ್ಗೆ ಒಂದು ರಹಸ್ಯ ಕಾರ್ಯವನ್ನು ನೀಡುತ್ತಾನೆ. ಇನ್ನೊಂದು ಕಡೆ ಅಜ್ಜಿ ತುಂಬಾ ಪ್ರೀತಿಯಿಂದ ಕಾಯೋನ್ ಮತ್ತು ಇಬ್ಲಿಸ್ಗಾಗಿ ಊಟ ತಯಾರಿಸುತ್ತಾಳೆ. ಅವಳು ತನ್ನ ಉಳಿದ ದಿನಗಳು ಸುಂದರ ನೆನಪುಗಳಾಗಬೇಕು ಎಂದು ಬಯಸುತ್ತಾಳೆ. ಊಟದ ವೇಳೆ ಇಬ್ಲಿಸ್ ಮತ್ತು ಕಾಯೋನ್ ಚಿಕನ್ ಲೆಗ್ ಪೀಸ್ಗಾಗಿ ಮಜಾದಾಗಿ ಜಗಳ ಮಾಡುತ್ತಾರೆ. ಅಜ್ಜಿ ನಗುತ್ತಾಳೆ. ಅವಳಿಗೆ ಸ್ಪಷ್ಟವಾಗಿ ಕಾಣುತ್ತದೆ, ಇವರಿಬ್ಬರ ನಡುವೆ ಗಾಢವಾದ ಬಾಂಧವ್ಯ ಬೆಳೆದಿದೆ, ಎಂದಿಗೂ ಮುರಿಯದ ಒಂದು ಸಂಬಂಧ. ನಂತರ ಇಬ್ಲಿಸ್ ತನ್ನ ದೀಪವನ್ನು ಒಂದು ಚಹಾ ಕೆಟ್ಲಿಯಾಗಿ ರೂಪಾಂತರಿಸಿ ಕಾಯೋನ್ಗೆ ಕೊಡುತ್ತಾನೆ. ಅವನು ಹೇಳುತ್ತಾನೆ, ಇದನ್ನು ಸದಾ ನಿನ್ನ ಬಳಿಯೇ ಇಟ್ಟುಕೋ. ನಿನ್ನ ಕೊನೆಯ ಇಚ್ಛೆ ನಿನ್ನ ಕೈಯಲ್ಲೇ ಇರಬೇಕು. ಅದರಿಂದ ನಾವು ಖಾಲಿದ್ನಿಂದ ರಕ್ಷಿಸಿಕೊಳ್ಳಬಹುದು. ಅವನಿಗೆ ಭಯ, ಖಾಲಿದ್ ಮತ್ತೆ ತನ್ನ ಜಾದೂದ ದಾರಗಳಿಂದ ಅವನನ್ನು ಬಂಧಿಸಿಬಿಡಬಹುದು. ಆಗ ಅವನು ಅಸಹಾಯನಾಗುತ್ತಾನೆ. ಇಬ್ಲಿಸ್ ಹೇಳುತ್ತಾನೆ, ಹಾಗಾದರೆ ನಿನ್ನ ಕೊನೆಯ ಇಚ್ಛೆಯನ್ನು ನಿನ್ನನ್ನು ಉಳಿಸಲು ಉಪಯೋಗಿಸು. ಆದರೆ ಕಾಯೋನ್ ಸ್ಪಷ್ಟವಾಗಿ ನಿರಾಕರಿಸುತ್ತಾಳೆ, ನಾನು ಅದನ್ನು ನಿನ್ನನ್ನು ಉಳಿಸಲು ಉಪಯೋಗಿಸುತ್ತೇನೆ. ಇನ್ನೊಂದು ಕಡೆ ಯೂಟ್ಯೂಬರ್ ತನ್ನ ಹೆಚ್ಚುತ್ತಿರುವ ಫಾಲೋವರ್ಸ್ ನೋಡಿ ತುಂಬಾ ಸಂತೋಷವಾಗುತ್ತಾನೆ. ಆದರೆ ಅವನ ಹೆಂಡತಿ ಅವನ ಸ್ವಾರ್ಥಿ ವರ್ತನೆಗೆ ಬೇಸತ್ತು ಹೋಗಿದ್ದಾಳೆ. ಅವಳು ವಿಚ್ಛೇದನ ಕೇಳುತ್ತಾಳೆ ಮತ್ತು ಹೇಳುತ್ತಾಳೆ, ನನಗೆ ಜಿನ್ನಿನ ಒಂದು ಇಚ್ಛೆ ಬೇಕು, ನನ್ನ ಅಪ್ಪನನ್ನು ಉಳಿಸಲು. ಯೂಟ್ಯೂಬರ್ ಕೋಪದಿಂದ ಹೊರಟು ಹೋಗುತ್ತಾನೆ. ಅವನ ಹೆಂಡತಿ ಅವನ ಸಂಪೂರ್ಣ ಚಾನೆಲ್ ಅನ್ನು ಡಿಲೀಟ್ ಮಾಡುತ್ತಾಳೆ. ಅವಳು ಹೇಳುತ್ತಾಳೆ, ಇಚ್ಛೆಗಳು ನಿನ್ನದ್ದಾಗಿದ್ದರೆ ಚಾನೆಲ್ ನನ್ನದು. ಕೋಪದಲ್ಲಿ ಯೂಟ್ಯೂಬರ್ ಇಬ್ಲಿಸ್ನು ಹುಡುಕಿ ಎರಡನೇ ಇಚ್ಛೆಯನ್ನು ಕೇಳುತ್ತಾನೆ, ನನ್ನ ಹೆಂಡತಿ ಎಲ್ಲವನ್ನೂ ಮರೆತು ಬಿಡಲಿ, ಜಿನ್ ಮತ್ತು ಇಚ್ಛೆಗಳ ಬಗ್ಗೆ. ಇಬ್ಲಿಸ್ ಶಾಂತ ಮುಖದಿಂದ ಅವನ ಇಚ್ಛೆಯನ್ನು ನೆರವೇರಿಸುತ್ತಾನೆ. ಗ್ರಾಮದಲ್ಲಿ ಮಿಂಜಿ ಅಜ್ಜಿಯ ಹಳೆಯ ಮನೆಗೆ ಹೋಗುತ್ತಾಳೆ. ಅಲ್ಲಿ ಬಂಧುಗಳು ಹೇಳುತ್ತಾರೆ, ಅವಳು ಆಗಾಗ ನೋಡುತ್ತಿದ್ದ ಆ ಯುವತಿ ನಿಜವಾಗಿ ಅಜ್ಜಿಯೇ, ಅವಳ ಜಾದೂ ಶಕ್ತಿಯಿಂದ ಯುವಳಾಗಿ ಕಾಣುತ್ತಿದ್ದಾಳೆ ಎಂದು. ಇದನ್ನು ಕೇಳಿ ಮಿಂಜಿಯ ಹೃದಯ ಮುರಿದು ಹೋಗುತ್ತದೆ. ಅವಳಿಗೆ ಅರ್ಥವಾಗುತ್ತದೆ, ತನ್ನ ಪ್ರೇಮಕಥೆ ಮತ್ತೆ ಅಪೂರ್ಣವಾಗಲಿದೆ. ಇನ್ನೊಂದು ಕಡೆ ಅಜ್ಜಿ ಕಾಯೋನ್ಗಾಗಿ ಅಚ್ಚಾರು ಮತ್ತು ಸಾಸ್ ತಯಾರಿಸುತ್ತಾ ಇರುತ್ತಾಳೆ. ಆದರೆ ಒಳಗೆ ಅವಳಿಗೆ ಗೊತ್ತಿದೆ, ತಾನು ಬಹಳ ದಿನಗಳು ಬದುಕುವುದಿಲ್ಲ. ಅವಳು ಕೇವಲ ಬಯಸುವುದು ಕಾಯೋಂಗ್ ತನ್ನ ಕೈಯಿಂದ ಮಾಡಿದ ರುಚಿಯನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಕಾಯೋಂಗ್ ಹೇಳುತ್ತಾಳೆ, ನಾವು ಇಬ್ಬರೂ ಸೇರಿ ಕೆಲವು ನೆನಪುಗಳನ್ನು ನಿರ್ಮಿಸೋಣ, ಅಜ್ಜಿ ಸಾಯುವುದಕ್ಕೆ ಮುಂಚೆ. ಅವಳು ಒಂದು ಸಣ್ಣ ಸಿಯೋಲ್ ಪ್ರವಾಸವನ್ನು ಯೋಜಿಸುತ್ತಾಳೆ. ಇದನ್ನು ಕೇಳಿ ಇಬ್ಲಿಸ್ ತನ್ನ ಹಳೆಯ ಸ್ನೇಹಿತ ಸಾಮದ್ಯುಕ್ನು ನೆನಪಿಸಿಕೊಳ್ಳುತ್ತಾನೆ. ಅವನೊಂದಿಗೆ ಅವನು ವಿಡಿಯೋ ಗೇಮ್ಗಳನ್ನು ಆಡುತ್ತಿದ್ದನು. ಅವನು ಕೊನೆಯ ಬಾರಿ ಅವನನ್ನು ಭೇಟಿಯಾಗಬೇಕು ಎಂದು ಯೋಚಿಸುತ್ತಾನೆ. ಸಿಯೋಲ್ನಲ್ಲಿ ಕಾಯೋಂಗ್ ಅಜ್ಜಿಯನ್ನು ಶಾಪಿಂಗ್ಗೆ ಹೋಗೋಣ ಎಂದು ಕೇಳುತ್ತಾಳೆ. ಆದರೆ ಅಜ್ಜಿ ನಿರಾಕರಿಸಿ ಅವಳನ್ನು ಫೋಟೋ ಬೂತ್ಗೆ ಕರೆದುಕೊಂಡು ಹೋಗುತ್ತಾಳೆ. ಅವಳು ಹೇಳುತ್ತಾಳೆ, ನಿನ್ನ ನೆನಪುಗಳಲ್ಲಿ ನಾನು ಯಾವಾಗಲೂ ಸುಂದರವಾಗಿ ಕಾಣಬೇಕು. ಕಾಯೋಂಗ್ಗೆ ಈ ಮಾತು ಸ್ವಲ್ಪ ವಿಚಿತ್ರವಾಗಿ ಅನಿಸುತ್ತದೆ, ಏಕೆಂದರೆ ಅವಳಿಗೆ ಗೊತ್ತಿಲ್ಲ, ಅಜ್ಜಿಗೆ ತನ್ನ ಅಂತ್ಯದ ಬಗ್ಗೆ ಈಗಾಗಲೇ ಅರಿವು ಬಂದಿದೆ. ನಂತರ ಕಾಯೋಂಗ್ ಮಿಂಜಿಯನ್ನು ತನ್ನ ಬುಧವಾರದ ಡಿನ್ನರ್ ಮೀಟಿಂಗ್ಗಾಗಿ ಭೇಟಿ ಮಾಡುತ್ತಾಳೆ. ಅಜ್ಜಿ ಪೂಜೆಗೆ ಬೇಕಾದ ವಸ್ತುಗಳನ್ನು ಖರೀದಿಸಲು ಹೋಗುತ್ತಾಳೆ, ತನ್ನ ಗಂಡನ ಆತ್ಮಕ್ಕಾಗಿ ಕೊನೆಯ ಬಾರಿ ಶ್ರಾದ್ದ ಮಾಡಲು. ಸ್ವಲ್ಪ ಸಮಯದ ನಂತರ ಕಾಯೋಂಗ್ ಜಿನ್ನಿಯಾ ಅವರನ್ನು ಭೇಟಿ ಮಾಡಲು ದುಬೈಗೆ ಹೋಗುತ್ತಾಳೆ. ವಿಮಾನದಲ್ಲಿ ಖಾಲಿದ್ನ ಜನರು ಅವಳನ್ನು ಹಿಂಬಾಲಿಸುತ್ತಿರುವುದನ್ನು ಅವಳು ಗಮನಿಸುತ್ತಾಳೆ. ಅವರು ಅವಳನ್ನು ಹಿಡಿಯುತ್ತಾರೆ. ಆದರೆ ಸರಿಯಾದ ಸಮಯದಲ್ಲಿ ಜಿನ್ನಿಯಾ ಬಂದು ಅವಳನ್ನು ರಕ್ಷಿಸುತ್ತಾಳೆ. ಸಂಭಾಷಣೆಯ ವೇಳೆ ಕಾಯೋಂಗ್ ಕೇಳುತ್ತಾಳೆ, ಇಬ್ಲಿಸ್ ಯಾವಾಗಲಾದರೂ ನಿಜವಾದ ಪ್ರೀತಿಯನ್ನು ಅನುಭವಿಸಿದ್ದನಾ? ಜಿನ್ನಿಯಾ ಹೇಳುತ್ತಾಳೆ, ಬಹಳ ವರ್ಷಗಳ ಹಿಂದೆ ಮುಂತಾಲಿಬ್ ಎಂಬ ಒಬ್ಬ ಮನುಷ್ಯ ಇದ್ದನು. ಅವನು ಕಾಯೋಂಗ್ನು ಕೊಂದಿದ್ದನು. ಆ ದುಃಖದಲ್ಲಿ ಇಬ್ಲಿಸ್ ಚಿನ್ನದ ಮಳೆಯನ್ನೇ ಸುರಿಸಿ ಸಂಪೂರ್ಣ ನಗರವನ್ನೇ ನಾಶಮಾಡಿದನು. ಇದನ್ನು ಕೇಳಿ ಜಿನ್ನಿಯಾ ಅಸೂಯೆಯಿಂದ ನಿಜವಾದ ಮಳೆಯನ್ನೇ ಕರೆಯಲು ಹೋಗುತ್ತಿದ್ದಳು. ಆದರೆ ಕಾಯೋಂಗ್ ಅಲ್ಲಿ ಏಯಾಯೇ ಹೊರಟು ಹೋಗುತ್ತಾಳೆ. ಇನ್ನೊಂದು ಕಡೆ ಐರಿನ್ ಸಾದ್ಗೆ ಹೇಳುತ್ತಾಳೆ, ಯಾರೂ ನಮಗೆ ಸತ್ಯ ಹೇಳುತ್ತಿಲ್ಲ, ಒಂದು ದೊಡ್ಡ ರಹಸ್ಯವನ್ನು ಮರೆಮಾಡಲಾಗುತ್ತಿದೆ. ಅವಳು ಹೇಳುತ್ತಾಳೆ, ಸಮಯ ಬಂದಾಗ ನಾವು ನಮ್ಮ ಮಾಲೀಕನ ಜೊತೆ ನಿಲ್ಲಬೇಕು, ಯಾವುದೇ ಆಗಲಿ. ಇನ್ನೊಂದು ಕಡೆ ಯೂಟ್ಯೂಬರ್ ಮತ್ತೆ ಕೋಪದಿಂದ ತನ್ನ ಎರಡನೇ ಇಚ್ಛೆಯನ್ನು ಬಳಸುತ್ತಾನೆ. ಅವನು ಬಯಸುವುದು
ತನ್ನ ಹೆಂಡತಿ ಎಲ್ಲವನ್ನೂ ಮರೆತು ಬಿಡಲಿ, ಜಿನ್ ಮತ್ತು ಇಚ್ಛೆಗಳ ಬಗ್ಗೆ ಸಹ. ಇಬ್ಲಿಸ್ ಶಾಂತವಾಗಿ ಅವನ ಇಚ್ಛೆಯನ್ನು ನೆರವೇರಿಸುತ್ತಾನೆ. ಆದರೆ ಅವನ ಮುಖದಲ್ಲಿ ನಿರಾಶೆ ಸ್ಪಷ್ಟವಾಗುತ್ತದೆ. ನಂತರ ಇಬ್ಲಿಸ್ ದುಬೈಗೆ ಹೋಗಿ ಕಾಯೋನ್ನು ಭೇಟಿಯಾಗುತ್ತಾನೆ. ಅವಳನ್ನು ನೋಡುತ್ತಿದ್ದಂತೆ ಏನೂ ಹೇಳದೆ ಅವಳನ್ನು ಬಿಗಿಯಾಗಿ ಅಪ್ಪಿಕೊಳ್ಳುತ್ತಾನೆ. ಕಾಯೋನ್ ನಗುತ್ತಾ ಹೇಳುತ್ತಾಳೆ, ಬಹುಶಃ ಈ ಅಪ್ಪುಗೆ ನಿನಗೆ ಏನಾದರೂ ನೆನಪಿಸಬಹುದು. ಅದೇ ಸಮಯದಲ್ಲಿ ಇಬ್ಲಿಸ್ಗೆ ಒಂದು ನೆನಪು ಮರಳಿ ಬರುತ್ತದೆ. ಅವನು ನೋಡುತ್ತಾನೆ, ತನ್ನ ಹಿಂದಿನ ಜೀವನದಲ್ಲಿ ಕಾಯೋನ್ ಹೇಳುತ್ತಿದ್ದಾಳೆ, ಮುಂತಾಲಿಬ್ ನನ್ನ ಹೊಸ ಮಾಲೀಕ. ಇವತ್ತು ಅವನು ತನ್ನ ಕೊನೆಯ ಇಚ್ಛೆಯನ್ನು ಕೇಳಲಿದ್ದಾನೆ. ಆ ಇಚ್ಛೆಯ ನಂತರ ನಾವು ಇಬ್ಬರೂ ಅರಬ್ ದೇಶವನ್ನು ಬಿಟ್ಟು ಹೋಗಿ ಹೊಸ ಜೀವನ ಆರಂಭಿಸೋಣ. ಆದರೆ ಏನೋ ಒಂದು ಘಟನೆ ನಡೆದಿದೆ. ಅದು ಇಬ್ಲಿಸ್ ಒಳಗಿನ ಸುಳಿಗಾಳಿಯನ್ನು ಸಿಡಿಸಿದೆ ಮತ್ತು ಸಂಪೂರ್ಣ ನಗರವೇ ಭಸ್ಮವಾಗಿದೆ. ಅವನಿಗೆ ಇನ್ನೂ ಎಲ್ಲವೂ ನೆನಪಿಲ್ಲ, ಆದರೆ ಆ ನೋವನ್ನು ಮರೆತುಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಆ ಸಂಜೆ ಇಬ್ಬರೂ ಸೇರಿ ಡಿನ್ನರ್ಗೆ ಹೋಗುತ್ತಾರೆ. ಆದರೆ ಜಿನ್ನಿಯ ಅಸೂಯೆಯಿಂದ ಏಕಾಏಕಿ ಭಾರಿ ಮಳೆಯನ್ನೇ ಸುರಿಸುತ್ತಾಳೆ. ಅವರ ಡೇಟ್ ಹಾಳಾಗುತ್ತದೆ. ಇಬ್ಬರೂ ನಗುತ್ತಾ ಒಂದು ಶೆಲ್ಟರ್ನಲ್ಲಿ ಅಡಗಿಕೊಳ್ಳುತ್ತಾರೆ. ಇಬ್ಲಿಸ್ ಅವಳಿಗೆ ಒಣ ಬಟ್ಟೆಗಳನ್ನು ಕೊಡುತ್ತಾನೆ. ಅವನು ಆಶ್ಚರ್ಯಪಡುವನು, ಏಕೆಂದರೆ ಕಾಯೋನ್ ತನ್ನ ಹಿಂದಿನ ಜನ್ಮದಂತೆಯೇ ಕಾಣಿಸುತ್ತಿದ್ದಾಳೆ. ಇಬ್ಬರೂ ಊಟ ಮಾಡುತ್ತಾರೆ, ಡ್ಯಾನ್ಸ್ ಮಾಡುತ್ತಾರೆ. ಕೊನೆಗೆ ಕಾಯೋನ್ ಒಪ್ಪಿಕೊಳ್ಳುತ್ತಾಳೆ, ನೀನು ನನ್ನ ಹೋಟೆಲ್ ರೂಮ್ಗೆ ಹಿಂದಿರುಗಿದ ಆ ರಾತ್ರಿ ನಾನು ನಿನ್ನನ್ನು ಪ್ರೀತಿಸಲು ಶುರು ಮಾಡಿದ್ದೆ. ಇನ್ನೊಂದು ಕಡೆ ಗ್ರಾಮದಲ್ಲಿ ಅಜ್ಜಿಯ ಸ್ನೇಹಿತೆಗೆ ಅನುಮಾನ ಬರುತ್ತದೆ, ಏನೋ ಅಸಾಮಾನ್ಯವಾಗಿದೆ ಎಂದು. ಅವಳು ಗಮನಿಸುತ್ತಾಳೆ, ಅಜ್ಜಿ ಮೊದಲು ಮಾಡುತ್ತಿದ್ದ ಅದೇ ಆಹಾರವನ್ನು ಈಗಲೂ ಮಾಡುತ್ತಿದ್ದಾಳೆ ಮತ್ತು ಅವಳ ಕೈಯಲ್ಲಿ ಅದೇ ತಿಲವೂ ಇದೆ. ಸತ್ಯ ಅರಿವಾಗುತ್ತಿದ್ದಂತೆ ಅವಳು ಭಯಪಟ್ಟು ಓಡಿಹೋಗುತ್ತಾಳೆ. ಇದನ್ನು ಕಪ್ಪು ಜಾದೂ ಎಂದುಕೊಳ್ಳುತ್ತಾಳೆ. ಅಜ್ಜಿ ಅವಳ ಹಿಂದೆ ಓಡುತ್ತಾ ಹೇಳುತ್ತಾಳೆ, ದಯವಿಟ್ಟು ಯಾರಿಗೂ ಹೇಳಬೇಡಿ. ಅದೇ ಸಮಯದಲ್ಲಿ ಅಜ್ಜಿಯ ಮನೆ ಮೇಲೆ ನಿಗಾವಹಿಸಿದ್ದ ಖಾಲಿದ್ನ ಜನರು ಈ ಸತ್ಯವನ್ನು ತಿಳಿದುಕೊಳ್ಳುತ್ತಾರೆ. ಅವರು ಒಂದು ಯೋಜನೆ ರೂಪಿಸುತ್ತಾರೆ, ಅಜ್ಜಿಯನ್ನು ಅಪಹರಿಸಲು. ಹಾಗಾಗಿ ಕಾಯೋನ್ ತನ್ನ ಕೊನೆಯ ಇಚ್ಛೆಯನ್ನು ಬಳಸುವಂತೆ ಮಾಡುವುದು. ಅದೇ ಕ್ಷಣದಲ್ಲಿ ಇಬ್ಲಿಸ್ಗೆ ಮತ್ತೊಂದು ವಿಷನ್ ಕಾಣುತ್ತದೆ. ಅವನು ನೋಡುತ್ತಾನೆ, ಒಂದು ಕಡೆ ಖಾಲಿದ್ ನಿಂತಿದ್ದಾನೆ, ಇನ್ನೊಂದು ಕಡೆ 1000 ವರ್ಷಗಳ ಹಿಂದಿನ ತನ್ನದೇ ರೂಪ ಕುಳಿತಿದೆ, ಅದೇ ಬೆಂಕಿಯಂತಿರುವ ಕಣ್ಣುಗಳೊಂದಿಗೆ. ಆ ಸಮಯದಲ್ಲಿ ಇಬ್ಲಿಸ್ ಇನ್ನೂ ಯಾವುದೇ ಲ್ಯಾಬ್ನಲ್ಲಿ ಬಂಧಿತನಾಗಿರಲಿಲ್ಲ. ಕಾಯೋನ್ ಸತ್ತಿದ್ದು 20 ವರ್ಷಗಳು ಕಳೆದಿದ್ದವು ಮತ್ತು ಇಬ್ಲಿಸ್ ಅರಬ್ ದೇಶದಲ್ಲಿ ಸ್ವತಂತ್ರವಾಗಿ ಬದುಕುತ್ತಿದ್ದನು. ತಾನು ಮಾಡಿದ ತಪ್ಪಿಗೆ ಯಾವುದೇ ಶಿಕ್ಷೆ ಸಿಕ್ಕಿಲ್ಲ ಎಂಬ ನೆಮ್ಮದಿ ಅವನಿಗೆ ಇತ್ತು. 8 ವರ್ಷದಾಗಿದ್ದ ಕಾಯೋನ್ ಸಾಯುವಾಗ ಕೊಟ್ಟ ಶಾಪವು ಕೇವಲ ಸುಳ್ಳು ಎಂದು ಅವನು ನಂಬಿದ್ದನು. ಒಂದು ದಿನ ಅವನು ಮಾರುಕಟ್ಟೆಯ ಬೀದಿಗಳಲ್ಲಿ ತಿರುಗುತ್ತಿದ್ದಾಗ ಅವನಿಗೆ ಏಕಾಏಕಿ ಪರಿಚಿತವಾದ ಒಂದು ಸುಗಂಧ ಸಿಗುತ್ತದೆ, ಅದು ಕಾಯೋನ್ನದು. ಆಶ್ಚರ್ಯದಿಂದ ಅವನು ಆ ಸುಗಂಧದ ಹಿಂದೆ ಹೋಗುತ್ತಾನೆ ಮತ್ತು ನೋಡುತ್ತಾನೆ, ಕಾಯೋಮ್ ಇನ್ನೂ ಜೀವಂತವಾಗಿದ್ದಾಳೆ. ಇದೀಗ ಅವಳು ದೊಡ್ಡವಳಾಗಿದ್ದಾಳೆ, ಆದರೆ ಅವಳ ಮುಖದಲ್ಲಿ ಕಾಡು ನಾಯಿಗಳ ಕಚ್ಚಿದ ಗುರುತುಗಳಿವೆ. ಇಬ್ಲಿಸ್ ಆಶ್ಚರ್ಯದಿಂದ ಕೇಳುತ್ತಾನೆ, ಅವಳು ಹೇಗೆ ಬದುಕುಳಿದಳು ಎಂದು. ಆದರೆ ಕಾಯೋಮ್ಗೆ ತನ್ನ ಹಿಂದಿನ ಜೀವನದ ಬಗ್ಗೆ ಯಾವುದೂ ನೆನಪಿಲ್ಲ. ಅವಳು ಈಗ ಬಡತನದ ಜೀವನ ನಡೆಸುತ್ತಿದ್ದಾಳೆ, ಖರ್ಜೂರಗಳನ್ನು ಮಾರುತ್ತಾ ಜೀವನ ಸಾಗಿಸುತ್ತಿದ್ದಾಳೆ. ಕರುಣೆಯಿಂದ ಇಬ್ಲಿಸ್ ಖರ್ಜೂರಗಳ ಬದಲಿಗೆ ಅವಳಿಗೆ ಕೆಲವು ಚಿನ್ನದ ನಾಣ್ಯಗಳನ್ನು ಕೊಡುತ್ತಾನೆ. ಕಾಯೋಮ್ ಧನ್ಯವಾದ ಹೇಳಿ ಅವನ್ನು ಸ್ವೀಕರಿಸುತ್ತಾಳೆ. ಅವಳಿಗೆ ಅವನಾರು ಎಂಬುದು ಗೊತ್ತಿರುವುದಿಲ್ಲ. ಆ ಕ್ಷಣದ ನಂತರ ಇಬ್ಲಿಸ್ ಗುಪ್ತವಾಗಿ ಅವಳನ್ನು ನೋಡಿಕೊಳ್ಳಲು ಶುರುಮಾಡುತ್ತಾನೆ. ಕಾಯೋಮ್ನ ಜೀವನ ಕಷ್ಟಗಳಿಂದ ತುಂಬಿತ್ತು, ಆದರೂ ಅವಳು ಒಳ್ಳೆಯ ಹೃದಯದವಳು. ಯಾವ ಲಾಭದ ಆಸೆಯಿಲ್ಲದೆ ಇತರರಿಗೆ ಸಹಾಯ ಮಾಡುತ್ತಾಳೆ. ಅವಳ ನಿರಪರಾಧಿತ್ವವನ್ನು ನೋಡಿ ಇಬ್ಲಿಸ್ ಮೊದಲ ಬಾರಿ ಅವಳ ಮುಂದೆ ಕಾಣಿಸಿಕೊಂಡಾನೆ. ಅವನು ಹೇಳುತ್ತಾನೆ, ತಾನು ಜಿನ್, ಇತರರಿಗೆ ಕಾಣಿಸದವನು, ಆದರೆ ಅವಳಿಗೆ ಮಾತ್ರ ಕಾಣಿಸುತ್ತಾನೆ. ಕಾಯೋಮ್ ನಗುತ್ತಾ ಹೇಳುತ್ತಾಳೆ, ನೀನು ವಿಶೇಷವಾಗಿದ್ದೀಯೇ, ಆದ್ದರಿಂದ ನನಗೆ ಮಾತ್ರ ಕಾಣಿಸುತ್ತೀಯೋ ಅನಿಸುತ್ತದೆ. ಮುಂದಿನ ದಿನ ಕಾಯೋಮ್ ತನ್ನ ಊರಾದ ಗೋರಿಯೋಗಳಿಗೆ ಹಿಂತಿರುಗಲು ಒಂಟೆ ಖರೀದಿಸಲು ಹೋಗುತ್ತಾಳೆ. ಆದರೆ ಒಂಟೆ ಮಾರುವವನು ಅವಳನ್ನು ಮೋಸಗೊಳಿಸಿ ಅವಳ ಚಿನ್ನವನ್ನು ಕಸಿದುಕೊಂಡು ಅವಳನ್ನು ಕ್ರೂರವಾಗಿ ಹೊಡೆಯುತ್ತಾನೆ. ಇದನ್ನು ನೋಡಿ ಇಬ್ಲಿಸ್ ಕೋಪದಿಂದ ಉಕ್ಕಿಬರುತ್ತಾನೆ. ಅವನು ಆ ವ್ಯಕ್ತಿಯ ಎದೆಗೆ ಕೈಹಾಕಿ ಅವನ ಹೃದಯವನ್ನು ಹೊರತೆಗೆದು ಎಸೆದು ಬಿಡುತ್ತಾನೆ, ಚಿನ್ನವನ್ನು ಮರಳಿ ಪಡೆಯಲು. ಮಾರುಕಟ್ಟೆಯಲ್ಲಿ ಜನರು ಭಯದಿಂದ ಕಿರುಚುತ್ತಾರೆ. ಎಲ್ಲರೂ ಅವನನ್ನು ಶೈತಾನ ಎಂದು ಕರೆಯುತ್ತಾರೆ. ಕಾಯೋಮ್ ಕೂಡ ಭಯಪಟ್ಟು ಅಲ್ಲಿಂದ ಓಡಿಹೋಗುತ್ತಾಳೆ. ಸ್ವಲ್ಪ ಸಮಯದ ನಂತರ ಇಬ್ಲಿಸ್ ಮತ್ತೆ ಅವಳನ್ನು ಭೇಟಿ ಮಾಡುತ್ತಾನೆ. ಅವನು ಕ್ಷಮೆ ಕೇಳುತ್ತಾನೆ ಮತ್ತು ಹೇಳುತ್ತಾನೆ, ತಾನೇ ಅವಳನ್ನು ಗೋರಿಯೋಗಳಿಗೆ ಕರೆದೊಯ್ಯುತ್ತೇನೆ ಎಂದು. ಸ್ವಲ್ಪ ಹಿಂಜರಿಕೆಯ ನಂತರ ಕಾಯೋಮ್ ಒಪ್ಪಿಕೊಳ್ಳುತ್ತಾಳೆ. ಇಬ್ಲಿಸ್ ಕೇಳುತ್ತಾನೆ, ನಿನಗೆ ನಿನ್ನನ್ನು ನೋಯಿಸಿದವರ ಮೇಲೆ ದ್ವೇಷ ಇಲ್ಲವೇ? ಕಾಯೋಮ್ ಮೃದುವಾಗಿ ನಗುತ್ತಾ ಹೇಳುತ್ತಾಳೆ, ನಾನು ನನ್ನ ಗಾಯಗಳನ್ನು ನೋಡಿದಾಗ ನಾನು ಬದುಕಿದ್ದೇನೆ ಎಂದು ಕೃತಜ್ಞತೆಯಿಂದಿರುತ್ತೇನೆ. ಬಹುಶಃ ದೇವರು ನನ್ನನ್ನು ಯಾವುದೋ ಉದ್ದೇಶಕ್ಕಾಗಿ ಉಳಿಸಿದ್ದಾನೆ. ಅದೇ ಸಾಕು. ಅವಳ ಮಾತುಗಳನ್ನು ಕೇಳಿ
ಇಬ್ಲಿಸ್ ಹೃದಯದಲ್ಲಿ ಮೊದಲ ಬಾರಿ ಪಶ್ಚಾತ್ತಾಪ ಮೂಡುತ್ತದೆ. ಅವನಿಗೆ ಅರಿವಾಗುತ್ತದೆ, ಅವಳ ನೋವಿಗೆ ನಿಜವಾದ ಕಾರಣ ಅವನೇ ಎಂದು. ಕೆಲವು ದಿನಗಳ ನಂತರ ಕಾಯೋಮ್ ಖಾಲಿದ್ ಬಳಿ ಔಷಧಿ ತೆಗೆದುಕೊಂಡು ಹೋಗುತ್ತಾಳೆ. ಅದೇ ಕ್ಷಣದಲ್ಲಿ ಮೊದಲ ಬಾರಿಗೆ ಖಾಲಿದ್ ಇಬ್ಲಿಸ್ನು ನೋಡಲು ಸಾಧ್ಯವಾಗುತ್ತದೆ. ಅವನು ಇಬ್ಲಿಸ್ ಜೊತೆ ಒಪ್ಪಂದ ಮಾಡಲು ಪ್ರಯತ್ನಿಸುತ್ತಾನೆ. ನೀನು ಜಿನ್ನು ಕಟ್ಟುವ ಮಾಯಾ ದಾರವನ್ನು ನನಗೆ ಕೊಟ್ಟರೆ ನಾನು ನಿನ್ನನ್ನು ಗುಣಪಡಿಸುತ್ತೇನೆ ಎಂದು ಹೇಳುತ್ತಾನೆ. ಆದರೆ ಇಬ್ಲಿಸ್ ನಿರಾಕರಿಸುತ್ತಾನೆ. ನಿನ್ನ ಅರ್ಧ ಮಾನವ ರೂಪವೇ ನಿನ್ನ ಶಿಕ್ಷೆ ಎಂದು ಹೇಳುತ್ತಾನೆ. ರಾತ್ರಿ ಇಬ್ಲಿಸ್ ನೋಡುತ್ತಾನೆ, ಕಾಯೋಮ್ ಮೊಂಬತ್ತಿಯ ಬೆಳಕಿನಲ್ಲಿ ಒಂದು ಉಡುಪನ್ನು ಹೊಲೆಯುತ್ತಾಳೆ. ಗೋರಿಯೋಗಳಿಗೆ ತಲುಪಿದ ನಂತರ ಧರಿಸಲು ಬಯಸುವ ಉಡುಪು ಅದು. ಇಬ್ಲಿಸ್ ಅವಳನ್ನು ತನ್ನ ಲ್ಯಾಂಪ್ ಒಳಗೆ ಕರೆದೊಯ್ಯುತ್ತಾನೆ. ಒಳಗಿನ ಗೋಡೆಗಳು ಬೆಳಕಿನಿಂದ ಹೊಳೆಯುತ್ತಿರುತ್ತವೆ. ಅವನು ಕೇಳುತ್ತಾನೆ, ನಿನಗೆ ಗೋರಿಯೋಗಳಿಗೆ ಹಿಂತಿರುಗಬೇಕೆಂದೇಕೆ? ಕಾಯೋಮ್ ನಗುತ್ತಾ ಹೇಳುತ್ತಾಳೆ, ಅಲ್ಲಿ ಚೆರಿ ಹೂಗಳು ಇವೆ, ಅದು ನನ್ನ ಅತ್ಯಂತ ಪ್ರಿಯ ಸ್ಥಳ. ನಾನು ಅದನ್ನು ಮತ್ತೆ ನೋಡಬೇಕು. ಅದಕ್ಕಾಗಿಯೇ ಇಂದಿಗೂ ಇಬ್ಲಿಸ್ಗೆ ಚೆರಿ ಹೂಗಳ ಮೇಲೆ ಇಷ್ಟು ಪ್ರೀತಿಯಿದೆ. ಅವನು ಅವಳಿಗೆ ಆಕಾಶದ ನಕ್ಷತ್ರಗಳನ್ನು ತೋರಿಸುತ್ತಾನೆ. ಆದರೆ ಕಾಯೋಮ್ನ ಏಕೈಕ ಆಸೆ ಮನೆಗೆ ಹಿಂತಿರುಗುವುದು. ಆ ವೇಳೆಗೆ ಇಬ್ಲಿಸ್ ಅವಳ ಮೇಲೆ ಸಂಪೂರ್ಣವಾಗಿ ಪ್ರೀತಿಗೆ ಒಳಗಾಗಿದ್ದನು. ಇಬ್ಲಿಸ್ ನಿಧಾನವಾಗಿ ಕಯೂನ್ ಮೇಲೆ ನಿಜವಾದ ಪ್ರೀತಿ ಮಾಡುತ್ತಾನೆ. ಆದರೆ ಒಂದು ದಿನ ಅವನ ಲ್ಯಾಂಪ್ ಮುತ್ತಾಲಿಬ್ ಅನ್ನೋ ಒಬ್ಬ ಕೆಟ್ಟವನ ಕೈಗೆ ಸಿಗುತ್ತದೆ. ಅವನೇ ಹಲವು ವರ್ಷಗಳ ಹಿಂದೆ ಕಯೂನ್ ಮತ್ತು ಇನ್ನಿತರ ಮಕ್ಕಳನ್ನು ಮಾರಾಟ ಮಾಡಿದ್ದವನು. ಮುತ್ತಾಲಿಬ್ ತನ್ನ ಬಯಕೆಗಳನ್ನು ಕೇಳುತ್ತಾನೆ. ನಾನು ಅತಿ ಶ್ರೀಮಂತನಾಗಬೇಕು. ಯಾರೇ ನನ್ನನ್ನು ದ್ವೇಷದಿಂದ ನೋಡಿದರೂ ಅವರು ಸಾಯಬೇಕು. ಈ ಬಯಕೆಗಳಿಂದ ಎಲ್ಲೆಡೆ ಭಯ ಮತ್ತು ಸಾವು ಶುರುವಾಗುತ್ತದೆ. ಒಂದು ದಿನ ಮುತ್ತಾಲಿಬ್ ಮಾರುಕಟ್ಟೆಯಲ್ಲಿ ಕಯೂನನ್ನು ನೋಡುತ್ತಾನೆ. ಅವಳನ್ನು ತನ್ನ ಜೊತೆ ಬರಲು ಹೇಳುತ್ತಾನೆ. ಆದರೆ ಕಯೂನ್, ನಾನು ನನ್ನ ಶ್ರಮದಿಂದ ಬದುಕುತ್ತೇನೆ ಎಂದು ಹೇಳಿ ನಿರಾಕರಿಸುತ್ತಾಳೆ. ಇದರಿಂದ ಅವನಿಗೆ ತುಂಬಾ ಕೋಪ ಬರುತ್ತದೆ. ಇಬ್ಲಿಸ್ ಕಯೂನ್ ಜೊತೆ ಹೋಗಲು ಸಿದ್ಧವಾಗಿದ್ದಾಗ ಮುತ್ತಾಲಿಬ್ ತನ್ನ ಮೂರನೇ ಬಯಕೆಯನ್ನು ಕೇಳುತ್ತಾನೆ. ಹಿಮ್ಮುಖ ಸೂಚ್ಯಂಕ ಬಲಕ್ಕೆ ಸೂಚಿಸುತ್ತದೆ, ಒಬ್ಬ ಹೆಂಗಸು ಸದಾ ನನ್ನ ಕಣ್ಣ ಮುಂದೆ ಇರಬೇಕು. ಇಬ್ಲಿಸ್ ಅರ್ಥ ಮಾಡಿಕೊಳ್ಳದೆ ಈ ಬಯಕೆಯನ್ನು ಪೂರೈಸುತ್ತಾನೆ. ನಂತರ ಕಯೂನಲ್ಲಿ ಬರುತ್ತಾಳೆ. ಆಗ ಅವನು ತನ್ನ ದೊಡ್ಡ ತಪ್ಪನ್ನು ಅರಿಯುತ್ತಾನೆ. ಇಬ್ಲಿಸ್ ಕಯೂನನ್ನು ಉಳಿಸಲು ಪ್ರಯತ್ನಿಸುತ್ತಾನೆ. ಆದರೆ ಖಾಲಿದ್ ಅವನನ್ನು ಕಟ್ಟಿಬಿಡುತ್ತಾನೆ ಮತ್ತು ದ್ರೋಹ ಮಾಡುತ್ತಾನೆ. ಕೋಪದಲ್ಲಿ ಮುತ್ತಾಲಿಬ್ ಕಯೂನ್ಗೆ ಚಾಕು ಇರಿದು ಕೊಲ್ಲುತ್ತಾನೆ. ಇಬ್ಲಿಸ್ ಅಳುತ್ತಾ ಹೇಳುತ್ತಾನೆ, ಯಾರಾದರೂ ನನ್ನ ಮಾಲೀಕರಾಗಿರಿ. ನಾನು ಕಯೂನನ್ನು ಉಳಿಸುತ್ತೇನೆ. ಆದರೆ ಜನರು ಲೋಭದಿಂದ ಚಿನ್ನ ಕೇಳುತ್ತಾರೆ. ಆಕಾಶದಿಂದ ಚಿನ್ನ ಸುರಿಯುತ್ತದೆ, ಆದರೆ ಅದು ವಿಷವಾಗಿರುತ್ತದೆ. ಎಲ್ಲರೂ ಸಾಯುತ್ತಾರೆ. ಇಬ್ಲಿಸ್ ತನ್ನ ಪ್ರೀತಿಯನ್ನು ಉಳಿಸಲು ಆಗುವುದಿಲ್ಲ. ಸಾಯುವಾಗ ಕಯೂನ್ ಹೇಳುತ್ತಾಳೆ, ನಾನು ಮುಂದಿನ ಜನ್ಮಗಳಲ್ಲಿ ನಿನ್ನನ್ನು ಹುಡುಕುತ್ತೇನೆ. ನೀನು ಕೂಡ ನನ್ನನ್ನು ಹುಡುಕು. ಅವಳು ಸಾಯುತ್ತಾಳೆ. ಇದರಿಂದ ಇಬ್ಲಿಸ್ ತುಂಬಾ ಕೋಪಗೊಳ್ಳುತ್ತಾನೆ. ಮುತ್ತಾಲಿಬನ್ನು ಕೊಲ್ಲುತ್ತಾನೆ ಮತ್ತು ಸಂಪೂರ್ಣ ಊರನ್ನು ನಾಶಮಾಡುತ್ತಾನೆ. ಕೊನೆಯಲ್ಲಿ ಇಬ್ಲಿಸ್ ಒಬ್ಬನೇ ಉಳಿಯುತ್ತಾನೆ, ತುಂಬಾ ದುಃಖ ಮತ್ತು ಏಕಾಂತದಲ್ಲಿ. ಅವನು ದೇವರನ್ನು ಕೇಳುತ್ತಾನೆ. ಹಿಮ್ಮುಖ ಸೂಚ್ಯಂಕ ಬಲಕ್ಕೆ ಸೂಚಿಸುತ್ತದೆ, ನನ್ನನ್ನು ಲ್ಯಾಂಪ್ ಒಳಗೆ ಸದಾಕಾಲಕ್ಕೆ ಬಂಧಿಸಿ, ನಾನು ಕಯೂನ್ ಜೊತೆ ಇದ್ದಂತೆ ಆಗಲಿ. ಅಂತೆಯೇ ಅವರ ಕಥೆ ದುಃಖದಲ್ಲಿ ಮುಗಿಯುತ್ತದೆ. ಒಡೆದಿರುವ ಹೃದಯ ಶತಮಾನಗಳ ಕಾಲಕ್ಕೆ. ಈಗಿನ ಕಾಲದಲ್ಲಿ ಅಜ್ಜಿಯ ಸ್ನೇಹಿತೆ ಕೋಪದಿಂದ ಜನರನ್ನು ಕಯೂನ್ ಮನೆ ಮುಂದೆ ಸೇರಿಸುತ್ತಾಳೆ. ಎಲ್ಲರೂ ಅಜ್ಜಿಯಿಂದ ಉತ್ತರ ಕೇಳುತ್ತಾರೆ. ಆದರೆ ಅಜ್ಜಿ ಮನೆಯಲ್ಲಿರುವುದಿಲ್ಲ. ಅವಳು ಮಿಂಜಿಯ ಜೊತೆ ಹೊರಗಿರುತ್ತಾಳೆ. ಅವಳು ಮನೆಗೆ ಬಂದಾಗ ತುಂಬಾ ಭಯಾನಕ ದೃಶ್ಯ ಕಾಣುತ್ತಾಳೆ. ಖಾಲಿದ್ನ ಜನರಲ್ಲಿ ಒಬ್ಬನು ಆ ಕೋಪದ ನೆರೆಮನೆಯ ಮಹಿಳೆಯನ್ನು ಕಾರಿನಿಂದ ಹೊಡೆದು ಕೊಲ್ಲುತ್ತಾನೆ. ನಂತರ ಪ್ಲಾನ್ ಪ್ರಕಾರ ಅವನೇ ಪೊಲೀಸರಿಗೆ ಕರೆ ಮಾಡಿ ಅಪಘಾತ ಆಯ್ತು ಎಂದು ಹೇಳುತ್ತಾನೆ. ಈ ಘಟನೆ ನಂತರ ಇಬ್ಲಿಸ್ ಕಯೂನ್ ಮುಂದೆ ತನ್ನ ಎಲ್ಲಾ ರಹಸ್ಯಗಳನ್ನು ಹೇಳುತ್ತಾನೆ. ಅವನು ಒಪ್ಪಿಕೊಳ್ಳುತ್ತಾನೆ. ಅವನಿಗೆ ಎಲ್ಲವೂ ನೆನಪಿದೆ. ಆ ನೋವು, ಆ ಶಾಪ ಮತ್ತು ತನ್ನ ಕಷ್ಟಗಳ ನಿಜವಾದ ಕಾರಣ ಆತನೇ ಎಂದು. ಅವನು ಹೇಳುತ್ತಾನೆ, ನಾನು ನಿನ್ನ ದೊಡ್ಡ ತಪ್ಪುಗಾರನು. ಆದರೆ ಕಯೂನ್ ಎಂದಿನಂತೆ ಶಾಂತವಾಗಿ ನಗುತ್ತಾ ಹೇಳುತ್ತಾಳೆ, ಹಿಮ್ಮುಖ ಸೂಚ್ಯಂಕ ಬಲಕ್ಕೆ ಸೂಚಿಸುತ್ತದೆ, ಈಗ ನಿನ್ನನ್ನು ನೀನೇ ದೋಷ ಮಾಡಿಕೊಳ್ಳಬೇಡ. ಅದು ನಮ್ಮ ಹಳೆಯ ಕಾಲ. ಈಗ ನಾವು ನಮ್ಮ ಇಂದಿನ ಜೀವನ ಮತ್ತು ಭವಿಷ್ಯವನ್ನು ಗಮನಿಸಬೇಕು. ಇನ್ನೊಂದು ಕಡೆ ಆ ಯೂಟ್ಯೂಬರ್ನ ಹೆಂಡತಿ ತನ್ನ ಎಲ್ಲಾ ಆಸೆಗಳನ್ನು ಮರೆತಿದ್ದಳು. ಈಗ ಅವಳಿಗೆ ತನ್ನ ಚಾನೆಲ್ ಪಾಸ್ವರ್ಡ್ ಕೂಡ ನೆನಪಿಲ್ಲ. ಪಾಸ್ವರ್ಡ್ ಅದೇ ಒನ್ ವಿಶ್ ಇಸ್ ಮೈನ್. ಅವಳು ದಿನವಿಡೀ ಪ್ರಯತ್ನಿಸುತ್ತಾಳೆ. ಮದುವೆ ದಿನಾಂಕ, ಗಂಡನ ಹುಟ್ಟುಹಬ್ಬ, ಇನ್ನಿತರ ಎಲ್ಲವೂ. ಆದರೆ ಯಾವುದೂ ಕೆಲಸ ಮಾಡುವುದಿಲ್ಲ. ಈ ನಡುವೆ ಅವಳ ಗಂಡ ಒಂದು ವಿಷಯ ಅರ್ಥಮಾಡಿಕೊಳ್ಳುತ್ತಾನೆ. ಆ ಪಾಸ್ವರ್ಡ್ ಅವರ ಸಂಬಂಧಕ್ಕೆ ಸಂಬಂಧಪಟ್ಟಿತ್ತು. ಅವನಿಗೆ ತಿಳಿಯುತ್ತದೆ, ಅವನ ಹೆಂಡತಿ ತನ್ನ ಜೀವನದಲ್ಲಿ ಎಲ್ಲವನ್ನೂ ಅವರ ಪ್ರೀತಿಯ ಸುತ್ತಲೇ ಇಟ್ಟಿದ್ದಾಳೆ. ಇದನ್ನು ನೋಡಿ ಅವನ ಮನಸ್ಸು ಮೃದುವಾಗುತ್ತದೆ. ಕೊನೆಗೆ ಅವನಿಗೆ ಅರ್ಥವಾಗುತ್ತದೆ, ಹಿಮ್ಮುಖ ಸೂಚ್ಯಂಕ ಬಲಕ್ಕೆ ಸೂಚಿಸುತ್ತದೆ ತನ್ನ ಕೊನೆಯ ಬಯಕೆಯನ್ನು ಯಾವುದಕ್ಕಾಗಿ ಬಳಸಬೇಕು ಎಂದು.
ಇತ್ತ ಇಬ್ಲಿಸ್ ಮತ್ತು ಕಯ್ಯೂಮ್ ಮಿಂಜಿಯ ಕ್ಲಿನಿಕ್ಗೆ ತಲುಪುತ್ತಾರೆ. ಅಲ್ಲಿ ಅಜ್ಜಿ ಅಡಗಿಕೊಂಡಿರುತ್ತಾಳೆ. ಕಯ್ಯೂಮ್ ಎಲ್ಲರನ್ನೂ ಒಂದು ಸುರಕ್ಷಿತ ಸ್ಥಳಕ್ಕೆ, ಅಂದರೆ ಇಬ್ಲಿಸ್ನ ಲ್ಯಾಂಪ್ ಒಳಗೆ ಕರೆದೊಯ್ಯುತ್ತಾಳೆ. ನಂತರ ಅವಳು ಹೇಳುತ್ತಾಳೆ, ನೀವು ಎಲ್ಲರೂ ಇಲ್ಲಿ ಇರಿರಿ, ನಾನು ಮತ್ತು ಇಬ್ಲಿಸ್ ಹೋಗಿ ಖಾಲಿದ್ಗೆ ಎದುರಿಸುತ್ತೇವೆ. ಅದೇ ಸಮಯದಲ್ಲಿ ಇನ್ನೊಂದು ಕಡೆ ಮಡ್ಕೆ ಮಾಮು ತನ್ನ ಮಗ ಹೇಳುತ್ತಿರುವ ಮಾತುಗಳನ್ನು ಕೇಳುತ್ತಿರುತ್ತಾನೆ. ಮಗ ಹೇಳುತ್ತಾನೆ, ನನ್ನ ನಾಯಿಯು ನನ್ನ ಆಟಿಕೆ ಎಲ್ಲಿದೆ ಎಂದು ಹೇಳಿತು. ಮೊದಲು ಎಲ್ಲರೂ ಇದನ್ನು ಹಾಸ್ಯವಾಗಿ ತೆಗೆದುಕೊಳ್ಳುತ್ತಾರೆ. ಆದರೆ ನಿಧಾನವಾಗಿ ಅದನ್ನು ನಂಬಲು ಶುರುಮಾಡುತ್ತಾರೆ. ಆದರೂ ಅವರು ಅವನನ್ನು ಮತ್ತೆ ತಮ್ಮ ಮಗನಾಗಿ ಒಪ್ಪಿಕೊಳ್ಳುವುದಿಲ್ಲ. ಬದಲಾಗಿ ಇನ್ನೊಬ್ಬನನ್ನು ತಮ್ಮ ಮಗನೆಂದು ಸ್ವೀಕರಿಸುತ್ತಾರೆ. ಅವನು ಅವರ ಹಳೆಯ ಡ್ರೈವರ್, ಈಗ ಬಿಟ್ಟು ಹೋದ ನಾಯಿಗಳಿಗೆ ಆಶ್ರಯ ನೀಡುವ ಶೆಲ್ಟರ್ ನಡೆಸುತ್ತಿರುವ ಒಬ್ಬ ಶ್ರೀಮಂತ ಮತ್ತು ಒಳ್ಳೆಯ ಮನಸ್ಸಿನ ವ್ಯಕ್ತಿ. ಅವನಿಗೆ ಮಡ್ಕೆ ಬಗ್ಗೆ ಯಾವುದೇ ನೆನಪು ಇಲ್ಲ, ಆದರೆ ಪ್ರಾಣಿಗಳ ಜೊತೆ ಅವನಿಗೆ ಇನ್ನೂ ಒಂದು ಗಾಢವಾದ ಸಂಪರ್ಕ ಇರುವಂತೆ ಕಾಣುತ್ತದೆ. ಹಳೆಯ ಸಂಬಂಧ ಇನ್ನೂ ಉಳಿದಂತಿದೆ. ಇತ್ತ ಕಯ್ಯೂಮ್ ಒಂದು ಬ್ಯಾಂಕ್ನ ಮಹಿಳಾ ಉದ್ಯೋಗಿಯ ಬಳಿಗೆ ತನ್ನ ಎಲ್ಲ ಹಣವನ್ನು ತೆಗೆದುಕೊಂಡು ಹೋಗುತ್ತಾಳೆ. ಅವಳು ಹೇಳುತ್ತಾಳೆ, ಇದು ಎಲ್ಲವೂ ನಿನಗೆ ಕೊಡುತ್ತೇನೆ, ಬದಲಿಗೆ ನಿನ್ನ ಕೊನೆಯ ಖ್ವಾಹಿಷನ್ನು ನನಗೆ ಮಾರಿಬಿಡು. ಮಹಿಳೆ ಆಶ್ಚರ್ಯದಿಂದ ಕೇಳುತ್ತಾಳೆ, ಹೀಗೇಕೆ? ಕಯ್ಯೂಮ್ ಶಾಂತವಾಗಿ ಉತ್ತರಿಸುತ್ತಾಳೆ, ನೀನು ಮಾರದೇ ಇದ್ದರೆ ನನ್ನ ಖ್ವಾಹಿಷ್ ಮೂಲಕ ನಿನ್ನ ಖ್ವಾಹಿಷನ್ನು ರದ್ದು ಮಾಡಿಬಿಡುತ್ತೇನೆ. ಮಹಿಳೆಗೆ ಅರ್ಥವಾಗುತ್ತದೆ, ಅವಳ ಬಳಿ ಕಳೆದುಕೊಳ್ಳುವುದೇನೂ ಇಲ್ಲ. ಆದ್ದರಿಂದ ಅವಳು ಒಪ್ಪಿಕೊಂಡು ತನ್ನ ಕೊನೆಯ ಖ್ವಾಹಿಷನ್ನು ಕಯ್ಯೂಮ್ಗೆ ಕೊಡುತ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಮಿಸ್ಟರ್ ಯೋಗ ಮತ್ತೆ ಕಯ್ಯೂಮ್ ಮುಂದೆ ಬರುತ್ತಾನೆ ಮತ್ತು ಅವಳನ್ನು ತಪ್ಪು ದಾರಿಗೆಳೆಯಲು ಪ್ರಯತ್ನಿಸುತ್ತಾನೆ. ಆದರೆ ಈ ಬಾರಿ ಕಯ್ಯೂಮ್ ಧೈರ್ಯವಾಗಿ ಅವನಿಗೆ ಎದುರಿಸುತ್ತಾಳೆ. ಅವಳು ಹೇಳುತ್ತಾಳೆ, ನೀನು ದೇವರ ಹೆಸರಿನ ಹಿಂದೆ ಅಡಗುತ್ತೀಯಾ, ಏಕೆಂದರೆ ನಿನಗೆ ಇಬ್ಲಿಸ್ ಮೇಲೆ ಈರ್ಷೆಯಿದೆ. ಅವನು ಜಿನ್ನಾಗಿದ್ದರೂ ನಿನ್ನಿಗಿಂತ ಹೆಚ್ಚು ಒಳ್ಳೆಯವನು. ಇದನ್ನು ಕೇಳಿ ಮಿಸ್ಟರ್ ಯೋಗ ಕೋಪದಿಂದ ಹೇಳುತ್ತಾನೆ, ಏನಾದರೂ ಆಗಲಿ, ಇಬ್ಲಿಸನ್ನು ನಾನು ಕೊನೆಗೊಳಿಸುತ್ತೇನೆ. ಸ್ವಲ್ಪ ಸಮಯದ ನಂತರ ಕಯ್ಯೂಮ್ ಮತ್ತು ಇಬ್ಲಿಸ್ ಮತ್ತೆ ಭೇಟಿಯಾಗುತ್ತಾರೆ. ಆಗ ಇಬ್ಲಿಸ್ ಹೇಳುತ್ತಾನೆ, ನಮ್ಮ ಹಳೆಯ ಒಪ್ಪಂದ ಈಗ ಮುಗಿದಿದೆ. ಮಾನವನು ಸಂಪೂರ್ಣ ಕೆಟ್ಟವನೂ ಅಲ್ಲ, ಸಂಪೂರ್ಣ ಒಳ್ಳೆಯವನೂ ಅಲ್ಲ. ಮಠ, ಬ್ಯಾಂಕ್ನ ಮಹಿಳೆ ಮತ್ತು ಆ ಯೂಟ್ಯೂಬರ್ ಎಲ್ಲರೂ ತಮ್ಮ ಕೊನೆಯ ಖ್ವಾಹಿಷನ್ನು ಇತರರಿಗಾಗಿ ಬಳಸುತ್ತಾರೆ. ಅಷ್ಟೇ ಅಲ್ಲ, ಆ ಯೂಟ್ಯೂಬರ್ ತಪ್ಪಾಗಿ ತನ್ನ ಮಾವನ ಕ್ಯಾನ್ಸರ್ ಗುಣವಾಗಲಿ ಎಂದು ಬೇಡಿಕೊಳ್ಳುತ್ತಾನೆ ಮತ್ತು ನಿಜವಾಗಿಯೇ ಅವನು ಗುಣವಾಗುತ್ತಾನೆ. ಇದನ್ನು ಕೇಳಿ ಇಬ್ಲಿಸ್ ಮೊದಲ ಬಾರಿಗೆ ನಗುತ್ತಾನೆ. ಅವನು ಹೇಳುತ್ತಾನೆ, ಈಗ ನಾನು ಖಾಲಿದ್ಗೆ ಎದುರಿಸಲು ಸಿದ್ಧನಿದ್ದೇನೆ. ನಂತರ ಅವನು ಪ್ರಯೂಮ್ನು ಕೇಳುತ್ತಾನೆ, ನಾನು ಸಂಕಷ್ಟಕ್ಕೆ ಸಿಲುಕಿದರೆ ನೀನು ನನ್ನನ್ನು ಉಳಿಸಲು ಬರುತ್ತೀಯಾ? ಪ್ರಯೂಮ್ ಏನೂ ಹೇಳುವುದಿಲ್ಲ, ಅವಳಿಂದ ಕೇವಲ ಅವನನ್ನು ಅಪ್ಪಿಕೊಳ್ಳುತ್ತದೆ. ಇತ್ತ ಖಾಲಿದ್ ಒಂದು ನಕಲಿ ಮದುವೆಯ ನಾಟಕ ಮಾಡುತ್ತಾನೆ. ಅವನು ಪ್ರಯೂಮ್ಗೆ ಜನರಿಗೆ ಕೇಳಿಸುವಂತಹ ಒಂದು ಹಾಡು ಎಂದು ಹೇಳುತ್ತಾನೆ. ಆದರೆ ತನ್ನನ್ನು ತಾನೇ ರಕ್ಷಿಸಿಕೊಳ್ಳಲು ಅವನು ತನ್ನ ಕಿವಿಗಳನ್ನು ಗಾಯ ಮಾಡಿಕೊಂಡಿರುತ್ತಾನೆ, ಸಂಗೀತ ಕೇಳಿಸದಂತೆ. ಅದೇ ಸಮಯದಲ್ಲಿ ಇಬ್ಲಿಸ್ ಅಲ್ಲಿ ಬರುತ್ತಾನೆ. ಖಾಲಿದ್ ತನ್ನ ಜಾದೂದ ದಾರಗಳಿಂದ ಅವನನ್ನು ಕಟ್ಟಿಬಿಡುತ್ತಾನೆ. ಅದೇ ವೇಳೆಯಲ್ಲಿ ಮಿಸ್ಟರ್ ಯೋ ಆದೇಶದಂತೆ ಕೇರಂ ಸುಟ್ಟಾಗಿ ಮನೆಗೆ ನುಗ್ಗಿ ಇಬ್ಲಿಸ್ನ ಲ್ಯಾಂಪ್ ಕದ್ದುಕೊಂಡು ಹೋಗುತ್ತಾಳೆ. ನಂತರ ಖಾಲಿದ್ ತನ್ನ ತಂದೆಯನ್ನು ಆ ದಾರಗಳಿಂದ ಬಿಡುಗಡೆ ಮಾಡುತ್ತಾನೆ, ಆದರೆ ಮುಂದಿನ ಕ್ಷಣವೇ ಅದೇ ದಾರಗಳಿಂದ ಅವನನ್ನು ಕೊಲ್ಲುತ್ತಾನೆ. ಇದನ್ನು ನೋಡಿ ಇಬ್ಲಿಸ್ ಕೋಪದಿಂದ ಉರಿಯುತ್ತಾನೆ. ಅವನು ಪ್ರತಿಜ್ಞೆ ಮಾಡುತ್ತಾನೆ, ಇನ್ನು ಖಾಲಿದನ್ನು ನಾನು ಕೊನೆಗೊಳಿಸುತ್ತೇನೆ, ಏಕೆಂದರೆ ಅವನಲ್ಲಿ ಮಾನವನ ಒಳ್ಳೆಯತನವೂ ಇಲ್ಲ, ಜಿನ್ನಿನ ನಿಷ್ಠೆಯೂ ಇಲ್ಲ. ಸ್ವಲ್ಪ ಸಮಯದ ನಂತರ ಖಾಲಿದ್ ಪ್ರಯೂಮನ್ನು ಹಿಡಿದುಕೊಳ್ಳುತ್ತಾನೆ. ಲ್ಯಾಂಪ್ ಎಲ್ಲಿದೆ ಎಂದು ಕೇಳುತ್ತಾನೆ. ಪ್ರಯೂಮ್ ಹೇಳುವುದನ್ನು ನಿರಾಕರಿಸುತ್ತಾಳೆ. ಖಾಲಿದ್ ಬೆದರಿಕೆ ಹಾಕುತ್ತಾನೆ, ಹೇಳದಿದ್ದರೆ ನಿನ್ನನ್ನು ಕೊಲ್ಲುತ್ತೇನೆ. ಆದರೆ ಪ್ರಯೂಮ್ ನಗುತ್ತಾ ಹೇಳುತ್ತಾಳೆ, ನೀನು ನನ್ನನ್ನು ಹಿಡಿಯಲು ಸಾಧ್ಯವಿಲ್ಲ. ಅಷ್ಟರಲ್ಲಿ ಅವಳು ಅಲ್ಲಿ ಕಾಣೆಯಾಗುತ್ತಾಳೆ. ಮುಂದಿನ ಕ್ಷಣವೇ ಇಬ್ಲಿಸ್ ಬಳಿ ಕಾಣಿಸಿಕೊಳ್ಳುತ್ತಾಳೆ. ಅಸಲಿಗೆ ಇದು ಪ್ರಯೂಮ್ನ ಯೋಜನೆ. ಅವಳು ಹೇಳಿದ ಕೋಡ್ವರ್ಡ್ ಮೂಲಕ ಬ್ಯಾಂಕ್ ಉದ್ಯೋಗಿಯ ಕೊನೆಯ ಖ್ವಾಹಿಷ್ ಕಾರ್ಯನಿರ್ವಹಿಸಿ ಅವಳನ್ನು ನೇರವಾಗಿ ಇಬ್ಲಿಸ್ ಬಳಿ ಕರೆದೊಯ್ಯುತ್ತದೆ. ಖಾಲಿದ್ ತನ್ನ ಖ್ವಾಹಿಷ್ ವ್ಯರ್ಥವಾಯಿತು ಎಂದುಕೊಳ್ಳುತ್ತಾನೆ. ಆದರೆ ಅವನಿಗೆ ಗೊತ್ತಿಲ್ಲ, ಅವನ ಬಳಿ ಇನ್ನೂ ಒಂದು ಕೊನೆಯ ಖ್ವಾಹಿಷ್ ಉಳಿದಿದೆ. ಪ್ರಯೂಮ್ ಅದೇ ಖ್ವಾಹಿಷ್ ಬಳಸಿ ಇಬ್ಲಿಸನ್ನು ಅವನ ಬಂಧನಗಳಿಂದ ಮುಕ್ತಗೊಳಿಸುತ್ತಾಳೆ. ಈಗ ಇಬ್ಬರೂ ಸೇರಿ ಖಾಲಿದನ್ನು ಎದುರಿಸಲು ಹೊರಡುತ್ತಾರೆ. ಇಬ್ಲಿಸ್ ಪವಿತ್ರ ದಾರಗಳನ್ನು ತೆಗೆದುಕೊಂಡು ಸಾರಾ ಬಳಿಗೆ ಹೋಗುತ್ತಾನೆ, ಖಾಲಿದ್ ಬದುಕಿರುವುದಕ್ಕೆ ಕಾರಣವಾದ ಶಾಪಿತ ಹೂವನ್ನು ನಾಶಮಾಡಲು. ಆ ಸಮಯದಲ್ಲಿ ಮಿಸ್ಟರ್ ಯೋ ಅಲ್ಲಿ ಬರುತ್ತಾನೆ. ಅವನು ಹೇಳುತ್ತಾನೆ, ನೀನು ಸತ್ತರೆ ಪ್ರಯೂಮ್ ನಿನ್ನನ್ನು ಮರೆತು ಮತ್ತೆ ಪಾಗಲಾದಂತೆ ಆಗುತ್ತಾಳೆ. ಇಬ್ಲಿಸ್ ಇದನ್ನು ನಿರಾಕರಿಸುತ್ತಾನೆ. ಪ್ರಯೂಮ್ ಹೃದಯ ಶುದ್ಧವಾಗಿದೆ. ಅವಳು ಯಾವಾಗಲೂ ಇತರರಿಗೆ ಸಹಾಯ ಮಾಡುತ್ತಾಳೆ. ಅದಕ್ಕಾಗಿ ದೇವರು ನಮಗೆ ಮತ್ತೆ ಸೇರಿಸಿದ್ದಾನೆ. ಅದರೊಂದಿಗೆ ಇಬ್ಬರ ನಡುವೆ ಮತ್ತೆ ಭಾರೀ ಯುದ್ಧ ಶುರುವಾಗುತ್ತದೆ, ಸಾವಿರಾರು ವರ್ಷಗಳ ಹಿಂದೆ ನಡೆದಿದ್ದ ಹಾಗೆ. ಇತ್ತ ಖಾಲಿದ್ ಮೆಂಜಿ ಮತ್ತು ಅಜ್ಜಿಯನ್ನು ಲ್ಯಾಂಪ್ನಿಂದ ಹೊರಗೆ ತರುತ್ತಾನೆ, ಅವರನ್ನು ಕೊಲ್ಲಲು.
ಆದರೆ ಸಾತ್ ಅಥವಾ ಒಬ್ಬ ಸಹಾಯಕ ಮುಂದೆ ಬಂದು ಅವರನ್ನು ರಕ್ಷಿಸುತ್ತಾನೆ. ಅವರಿಗಾಗಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡುತ್ತಾನೆ. ಕೊನೆಯ ಉಸಿರಿನವರೆಗೂ ಇಬ್ಲಿಸ್ಗೆ ನಿಷ್ಠಾವಂತನಾಗಿರುತ್ತಾನೆ. ನಂತರ ಖಾಲಿದ್ನ ಒಬ್ಬ ವ್ಯಕ್ತಿ ಮೆಂಜಿ ಮೇಲೆ ಗುಂಡು ಹಾರಿಸುತ್ತಾನೆ. ಆದರೆ ಅಜ್ಜಿ ಅವಳ ಮುಂದೆ ನಿಂತು ಆ ಗುಂಡನ್ನು ತಡೆದುಕೊಳ್ಳುತ್ತಾಳೆ. ಅಜ್ಜಿ ಸಾಯುವಾಗ ಅವಳು ಆ ದಾರಗಳನ್ನೆಲ್ಲ ನುಂಗಿ ಬಿಡುತ್ತಾಳೆ, ಖಾಲಿದ್ ಅದನ್ನು ಮತ್ತೆ ಬಳಸಲು ಆಗದಂತೆ. ಆದರೂ ಖಾಲಿದ್ ಕಯ್ಯೂಮನ್ನು ಅಜ್ಜಿಯ ಶವದ ಮುಂದೆ ಎಳೆದುಕೊಂಡು ಬಂದು ಆ ದಾರಗಳನ್ನು ತೆಗೆದುಕೊಳ್ಳಲು ಪ್ರಯತ್ನಿಸುತ್ತಾನೆ. ಅದೇ ಸಮಯದಲ್ಲಿ ಚೀಫ್ ಪಾರ್ಕ್ ಪಾಲಿಸರೊಂದಿಗೆ ಅಲ್ಲಿ ತಲುಪುತ್ತಾನೆ. ಗ್ರಾಮದ ಎಲ್ಲಾ ಹಕ್ಕಿಗಳು ಸಾಯಲು ಪ್ರಾರಂಭಿಸಿದರೆ ಏನೋ ಭಯಾನಕವಾಗುವುದು ಅರ್ಥಮಾಡಿಕೊಳ್ಳಿ. ಇತ್ತ ಮರುಭೂಮಿಯಲ್ಲಿ ಇಬ್ಲಿಸ್ ಮಿಸ್ಟರ್ ರಿಯೋ ಅವರ ರೆಕ್ಕೆಗಳನ್ನು ಕತ್ತರಿಸುತ್ತಾನೆ, ಆದರೆ ಅವನನ್ನು ಜೀವಂತವಾಗಿಯೇ ಬಿಡುತ್ತಾನೆ. ಅವನು ಹೇಳುತ್ತಾನೆ, ಇನ್ನೂ ನನಗೆ ನಿನ್ನ ಅವಶ್ಯಕತೆ ಇದೆ, ಎಲ್ಲವೂ ಸರಿಯಾಗಿ ಮುಗಿಯಲು. ಮಿಸ್ಟರ್ ರಿಯೋ ಕೊನೆಗೆ ತನ್ನ ದ್ವೇಷವನ್ನು ಬಿಟ್ಟುಬಿಡುತ್ತಾನೆ. ಇತ್ತ ಖಾಲಿದ್ ಕೊನೆಯ ಪ್ರಯತ್ನ ಮಾಡುತ್ತಾನೆ. ಅವನು ಕಯ್ಯೂಮನ್ನು ಕೊಲ್ಲಲು ಯತ್ನಿಸುತ್ತಾನೆ, ಇಬ್ಲಿಸ್ ಹೊರಬರಲಿ ಎಂದು. ಆದರೆ ಇಬ್ಲಿಸ್ ಆ ಮರ ಹೂವಿನ ಮೇಲೆ ತನ್ನ ಕತ್ತಿಯಿಂದ ಹೊಡೆದಿಡುತ್ತಾನೆ. ಹೂವು ಒಡೆದ ಕ್ಷಣದಲ್ಲೇ ಖಾಲಿದ್ ತನ್ನದೇ ದಾರಗಳಲ್ಲಿ ಸಿಲುಕಿ ಸಾಯುತ್ತಾನೆ. ಇಬ್ಲಿಸ್ ತಕ್ಷಣ ಕಯ್ಯೂಮ್ ಕಡೆಗೆ ಓಡುತ್ತಾನೆ. ಅವನ ಕಣ್ಣುಗಳಲ್ಲಿ ಕಣ್ಣೀರು ಇರುತ್ತದೆ. ಅವರು ಗೆದ್ದಿದ್ದಾರೆ, ಆದರೆ ಬಹಳವನ್ನು ಕಳೆದುಕೊಂಡಿದ್ದಾರೆ. ಅಜ್ಜ ಮತ್ತು ಅಜ್ಜಿ ಈಗಿಲ್ಲ. ಅಜ್ಜಿ ಅಂತ್ಯಕ್ರಿಯೆಗೆ ಅವರ ಮಗಳು, ಅಂದರೆ ಕಯ್ಯೂಮ್ನ ತಾಯಿ, ಬರುತ್ತಾಳೆ. ಅವಳು ಜೋರಾಗಿ ಅಳುತ್ತಾಳೆ, ಆದರೆ ಜೀವಿತದಲ್ಲಿ ತನ್ನ ತಾಯಿಯನ್ನು ಹೆಚ್ಚು ಗಮನಿಸಿದ್ದಿರಲಿಲ್ಲ. ಅವಳು ಹೇಳುತ್ತಾಳೆ, ನನ್ನ ಮೊಮ್ಮಗನೇ ಅಂತ್ಯಕ್ರಿಯೆ ಮಾಡಬೇಕು. ಕಯ್ಯೂಮ್ ಮಾಡೋದಿಲ್ಲ, ಅವಳಿಗೆ ಭಾವನೆಗಳೇ ಇಲ್ಲ. ಜನರು ಇದನ್ನು ಕೇಳಿ ಪರಸ್ಪರ ಗುಸುಗುಸು ಮಾತನಾಡುತ್ತಾರೆ. ಕಯ್ಯೂಮ್ ಹೃದಯ ಕಠಿಣವಳಂತೆ. ಆದರೆ ನಿಜವಾಗಿ ಏನಾಗಿದೆ ಅನ್ನೋದನ್ನು ಕಯ್ಯೂಮ್ ಮಾತ್ರ ಗೊತ್ತಿದೆ. ಅವಳೊಳಗೆ ದೊಡ್ಡ ಭಾವನೆಯ ಚಂಡಮಾರುತ ನಡೆಯುತ್ತಿದೆ. ಆದರೆ ಅವಳು ಮೌನವಾಗಿರುತ್ತಾಳೆ, ಏಕೆಂದರೆ ಜೀವನಪೂರ್ತಿ ತನ್ನ ಭಾವನೆಗಳನ್ನು ಮರೆಮಾಡಿಕೊಳ್ಳುವುದನ್ನು ಕಲಿತಿದ್ದಾಳೆ. ಅಜ್ಜಿ ಸತ್ತ ನಂತರ ಕಯ್ಯೂಮ್ ಮನೆದಿನ ಎಲ್ಲೆಡೆ ಅಜ್ಜಿ ಬಿಟ್ಟಿದ್ದ ಚಿಕ್ಕ ಚಿಕ್ಕ ನೋಟ್ಸ್ಗಳನ್ನು ಕಂಡುಕೊಳ್ಳುತ್ತಾಳೆ. ಪ್ರತಿಯೊಂದು ನೋಟ್ನಲ್ಲೂ ಸಣ್ಣ ಪ್ರೀತಿಯ ಸಂದೇಶಗಳು ಇರುತ್ತವೆ. ಬದುಕಬೇಕು. ಹಿಮ್ಮುಖ ಸೂಚ್ಯಂಕ ಬಲಕ್ಕೆ ಸೂಚಿಸುತ್ತದೆ ಹೇಗೆ ತನ್ನನ್ನು ಕಾಪಾಡಿಕೊಳ್ಳಬೇಕು. ಅವಳು ಅವನ್ನು ಓದುತ್ತಿರುವಾಗ ಬ್ಯಾಂಕ್ನ ಆ ಮಹಿಳೆ ಅವಳ ಮನೆಗೆ ಬರುತ್ತಾಳೆ. ಅವಳಿಗೆ ಮೊದಲು ಹಣ ಕೊಟ್ಟ ಅದೇ ಮಹಿಳೆ. ಅವಳು ಹೇಳುತ್ತಾಳೆ, ಹಣವನ್ನು ಹಿಂತಿರುಗಿಸಲು ಬಂದಿದ್ದೇನೆ. ಆದರೆ ಈಗ ತನ್ನ ಹಳೆಯ ಜೀವನದ ಬಹಳವನ್ನು ಮರೆತಿರುವ ಕಯ್ಯೂಮ್ ನಗುತ್ತಾ ಹೇಳುತ್ತಾಳೆ, ಇದನ್ನು ನೀವು ಇಟ್ಟುಕೊಳ್ಳಿ, ನೀವು ನನಗೆ ಸಹಾಯ ಮಾಡಿದ ದಿನಗಳಿಗೆ ಧನ್ಯವಾದ. ಆದರೆ ಆ ಮಹಿಳೆ ನಿರಾಕರಿಸುತ್ತಾಳೆ, ನನಗೆ ಬೇಕಾದದ್ದು ನನ್ನ ಹಳೆಯ ಜೀವನ ಮತ್ತು ನನ್ನ ಕೆಲಸ ಮಾತ್ರ. ಇದನ್ನು ಕೇಳಿ ಕಯ್ಯೂಮ್ ತುಂಬಾ ಭಾವನಾತ್ಮಕವಾಗುತ್ತಾಳೆ. ನಂತರ ಅವಳು ಆ ಹಣವನ್ನು ತೆಗೆದುಕೊಂಡು ಮನೆಯ ಹೊರಗೆ ಮೆಣಸಿನ ಗಿಡಗಳ ಕೆಳಗೆ ಹೂತು ಬಿಡುತ್ತಾಳೆ. ಈಗ ಅದಕ್ಕೆ ಅವಳಿಗೆ ಅಗತ್ಯವಿಲ್ಲ ಅನ್ನೋ ಹಾಗೆ. ಮುಂದಿನ ದಿನ ಮಿಂಜಿ ಕಯ್ಯೂಮನ್ನು ಭೇಟಿ ಮಾಡುತ್ತಾಳೆ ಮತ್ತು ಒಂದು ಆಘಾತದ ವಿಷಯ ಹೇಳುತ್ತಾಳೆ. ನೀನು ಅಜ್ಜಿಯನ್ನು ಮಾತ್ರ ಕಳೆದುಕೊಂಡಿಲ್ಲ, ನಾನು ಪ್ರೀತಿಸಿದ ಆ ಮಹಿಳೆಯನ್ನು ಕೂಡ ಕಳೆದುಕೊಂಡೆ. ಅಜ್ಜಿ ಕೆಲ ಸಮಯಕ್ಕೆ ಯುವತಿಯ ರೂಪದಲ್ಲಿ ಇದ್ದಾಗ ಮಿಂಜಿಗೆ ಅವಳ ಮೇಲೆ ಪ್ರೀತಿ ಹುಟ್ಟಿತ್ತು. ಮಿಂಜಿ ಅಜ್ಜಿಯ ಕೊನೆಯ ಮಾತುಗಳನ್ನು ಹೇಳುತ್ತಾಳೆ, ಕಯ್ಯೂಮ್ ನನ್ನ ಜೀವನದ ಅತ್ಯಂತ ಅಮೂಲ್ಯವಾದದ್ದು. ಇದನ್ನು ಕೇಳಿ ಕಯ್ಯೂಮ್ ಮೌನವಾಗುತ್ತಾಳೆ. ಅವಳು ಯೋಚಿಸುತ್ತಾಳೆ, ಈಗ ನನ್ನ ಬಳಿ ಉಳಿದಿರುವುದು ಏನು? ಅಜ್ಜಿ ಹೋಗಿದ್ದಾಳೆ, ಮಿಂಜಿ ಮುಂದೆ ಸಾಗಿದ್ದಾಳೆ, ಈಗ ಈ ಜಗತ್ತಿನಲ್ಲಿ ತನ್ನಿಗೇನೂ ಉಳಿದಿಲ್ಲ ಅನ್ನಿಸುತ್ತದೆ. ಕೊನೆಯ ಸಲ ಇಬ್ಲಿಸ್ ಅನ್ನು ಕರೆಸಿಕೊಳ್ಳಲು ಅವಳು ದೀಪವನ್ನು ಇಡುತ್ತಾಳೆ, ಆದರೆ ಅವನು ಬರುವುದಿಲ್ಲ. ದಿನಗಳು ವಾರಗಳಾಗುತ್ತವೆ, ವಾರಗಳು ತಿಂಗಳಾಗುತ್ತವೆ. ಕೊನೆಗೆ ಕಯೋನ್ ತಾನೇ ಆ ಮರುಭೂಮಿಗೆ ಹೋಗುತ್ತಾಳೆ, ಕೇವಲ ಇಬ್ಲಿಸನ್ನು ಹುಡುಕಲು. ಇಬ್ಲಿಸ್ಗೆ ನಾನು ಸಾಯಬೇಕು, ಆದರೆ ಈ ಬಾರಿ ನಾನು ಜೀವನದಲ್ಲಿ ತಪ್ಪಿಸಿಕೊಂಡ ಎಲ್ಲ ಭಾವನೆಗಳನ್ನು ಅನುಭವಿಸಿ ಸಾಯಬೇಕು. ಅವಳು ಹೇಳುತ್ತಾಳೆ, ಅಜ್ಜಿಯ ಪ್ರೀತಿ, ಮಿಂಜಿಯ ಸ್ನೇಹ, ಮಾನವೀಯತೆಯ ಒಡನಾಟ, ಇದು ನನ್ನ ಏಕೈಕ ಸ್ವಾರ್ಥಿ ಬಯಕೆ. ನಾನು ಕೆಟ್ಟವಳಾದದ್ದು ಕೂಡ ನಿನ್ನನ್ನು ಉಳಿಸಲು ಮಾತ್ರ. ಇತಿಹಾಸದಲ್ಲಿ ಮೊದಲ ಬಾರಿಗೆ ಜಿನ್ನಾದ ಇಬ್ಲಿಸ್ ಒಬ್ಬ ಮಾನವನ ಮುಂದೆ ತಲೆಬಾಗುತ್ತಾನೆ. ಅವನು ಹೇಳುತ್ತಾನೆ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಕಯೋನ್. ಅದಾದ ಮೇಲೆ ಅವನು ಸದಾಕಾಲಕ್ಕೆ ಕಾಣೆಯಾಗುತ್ತಾನೆ. ಕಯೋನ್ ಮೊದಲ ಬಾರಿಗೆ ನಿಜವಾದ ಭಾವನೆಗಳನ್ನು ಅನುಭವಿಸುತ್ತಾಳೆ. ಅವಳು ಅಳುತ್ತಾಳೆ, ನಗುತ್ತಾಳೆ, ಒಳಗಿನಿಂದ ಒಡೆದು ಹೋಗುತ್ತಾಳೆ, ಆದರೆ ಅವಳ ಮುಖದಲ್ಲಿ ಒಂದು ತೃಪ್ತಿ ಕಾಣುತ್ತದೆ. ಇತ್ತ ಇಬ್ಲಿಸ್ ಮಿಸ್ಟರ್ ರಿಯೋ ಬಳಿ ಮರಳುತ್ತಾನೆ, ತನ್ನ ಶಿಕ್ಷೆಯನ್ನು ಸ್ವೀಕರಿಸಲು. ಆದರೆ ರಿಯೋ ಹೇಳುತ್ತಾನೆ, ಕಯೋನ್ನ ಜೀವನ ನಾಳೆ ಕೊನೆಗೊಳ್ಳುತ್ತದೆ. ಇದನ್ನು ಕೇಳಿ ಇಬ್ಲಿಸ್ ಮೊದಲ ಬಾರಿಗೆ ದೇವರನ್ನು ಪ್ರಾರ್ಥಿಸುತ್ತಾನೆ, ಒಬ್ಬ ಮಾನವನ ಜೀವಕ್ಕಾಗಿ. ಮುಂದಿನ ದಿನ ಖಾಲಿದ್ಗೆ ಲ್ಯಾಂಪ್ ಕೊಟ್ಟಿದ್ದ ಆ ಮಹಿಳೆ ಕಯೋನ್ ಬಳಿ ಬರುತ್ತಾಳೆ. ಅವಳು ತನ್ನ ತಪ್ಪನ್ನು ಅರಿತು ಕ್ಷಮೆ ಕೇಳುತ್ತಾಳೆ. ನಂತರ ಕಯೋನ್ ಮರೆತಿದ್ದ ಎಲ್ಲಾ ನೆನಪುಗಳನ್ನು ಅವಳಿಗೆ ಹಿಂತಿರುಗಿಸುತ್ತಾಳೆ. ಕಯೋನ್ಗೆ ಎಲ್ಲವೂ ನೆನಪಾಗುತ್ತದೆ. ಇಬ್ಲಿಸ್ ಜೊತೆಗಿನ ಭೇಟಿಗಳು, ಅವನ ನಿಜವಾದ ರೂಪ,
ಅವನಿಗಾಗಿ ಮಾಡಿದ ತ್ಯಾಗ. ಈ ಎಲ್ಲ ನೆನಪುಗಳಿಂದ ಮುರಿದುಹೋದ ಕಯೋಂಗ್ ಮತ್ತೆ ಮರುಭೂಮಿಗೆ ಹೋಗುತ್ತಾಳೆ, ಅಲ್ಲಿ ತನ್ನ ಕೊನೆಯ ಉಸಿರನ್ನು ಬಿಡುತ್ತಾಳೆ. ಕಯೋಂಗ್ ಸತ್ತ ಸುದ್ದಿ ಊರಿನಲ್ಲೆಲ್ಲ ಹರಡುತ್ತದೆ. ಜನರು ನಿಜವಾಗಿಯೂ ದುಃಖಪಡುತ್ತಾರೆ. ಈಗ ಅವರಿಗೆ ಅರ್ಥವಾಗುತ್ತದೆ, ಅವಳು ಯಾವಾಗಲೂ ಹುಚ್ಚಳಾಗಿರಲಿಲ್ಲ, ಅವಳನ್ನು ಪರಿಸ್ಥಿತಿ ತಪ್ಪಾಗಿ ಅರ್ಥಮಾಡಿಸಿತು. ಅವಳ ಅಂತ್ಯಕ್ರಿಯೆಗೆ ಮಿಂಜಿ ಬರುತ್ತಾಳೆ. ಅವಳು ಅವಳ ಭಸ್ಮವನ್ನು ಮುಟ್ಟುತ್ತಾ ಅಳುತ್ತಾಳೆ. ಆಗ ಅವಳ ಹಿಂದೆ ಕಯೋಂಗ್ ಕಾಣಿಸಿಕೊಳ್ಳುತ್ತಾಳೆ. ಈಗ ಕಯೋಂಗ್ ಒಬ್ಬ ಜಿನ್ನಾಗಿ ಬದಲಾಗಿದೆ. ಅವಳು ನಗುತ್ತಾ ಹೇಳುತ್ತಾಳೆ, ನಾನು ನಿನ್ನ ಸೇವಕಿ ಮಿಂಜಿ. ನಿನ್ನ 3 ಬಯಕೆಗಳನ್ನು ಪೂರೈಸಬಹುದು. ಮಿಂಜಿ ಸ್ವಲ್ಪ ನಗುತ್ತಾಳೆ ಮತ್ತು 3 ಬಯಕೆಗಳನ್ನು ಕೇಳುತ್ತಾಳೆ. ಕಯೋಂಗ್ ಪ್ರತಿ ವಾರ ಅವಳ ಜೊತೆ ಸಮಯ ಕಳೆಯಬೇಕು. ಅವಳ ಕ್ಲಿನಿಕ್ನಲ್ಲಿ ಎಲ್ಲಾ ಬಡ ಮಕ್ಕಳಿಗೆ ಉಚಿತ ಚಿಕಿತ್ಸೆ ಸಿಗಬೇಕು. ಕಯೋಂಗ್ ಈ ಎರಡನ್ನೂ ತಕ್ಷಣ ಪೂರೈಸುತ್ತಾಳೆ. ಆದರೆ 3ನೇ ಬಯಕೆಯನ್ನು ಮಿಂಜಿ ಉದ್ದೇಶಪೂರ್ವಕವಾಗಿ ಕೇಳುವುದಿಲ್ಲ, ಏಕೆಂದರೆ ಅವಳಿಗೆ ಗೊತ್ತಿದೆ, ಹಿಮನ್ನು ಕೇಳಿದರೆ ಅವರ ಸ್ನೇಹ ಮುಗಿಯುತ್ತದೆ ಮತ್ತು ಅವಳು ಕಯೋಂಗನ್ನು ಮರೆತುಬಿಡುತ್ತಾಳೆ. ಶೆರಿ ಬ್ಲಾಸಮ್ ಹಬ್ಬದ ದಿನ ಮಿಂಜಿ ಕಯೋಂಗ್ಗೆ ಒಂದು ಸುಂದರ ಪಟಾಕಿ ಪ್ರದರ್ಶನವನ್ನು ಸರ್ಪ್ರೈಸ್ ಆಗಿ ತೋರಿಸುತ್ತಾಳೆ. ಆದರೆ ಆ ದೃಶ್ಯವನ್ನು ನೋಡಿದಾಗ ಕಯೋಂಗ್ಗೆ ಇಬ್ಲಿಸ್ ನೆನಪಾಗುತ್ತಾನೆ ಮತ್ತು ಅವಳು ಜೋರಾಗಿ ಅಳಲು ಶುರುಮಾಡುತ್ತಾಳೆ. ಮುಂದಿನ ದಿನ ಮಿಂಜಿ ಅವಳನ್ನು ಆ ಸ್ಥಳಕ್ಕೆ ಕರೆದೊಯ್ಯುತ್ತಾಳೆ, ಅಲ್ಲಿ ಕಯೋಂಗ್ನ ಅಸ್ಥಿಗಳು ಹೂತುಬಿದ್ದಿದ್ದವು. ಅಲ್ಲಿ ಮಿಂಜಿ ತನ್ನ ಕೊನೆಯ ಬಯಕೆಯನ್ನು ಕೇಳುತ್ತಾಳೆ, ನೀನು ಎಲ್ಲಿದ್ದರೂ, ಜಿನ್ನಾಗಿರಲಿ ಅಥವಾ ಆತ್ಮವಾಗಿರಲಿ, ಸದಾ ಸಂತೋಷವಾಗಿರು ಮತ್ತು ನಿನ್ನ ಪ್ರೀತಿಯನ್ನು ಮತ್ತೆ ಸೇರು. ಕಯೋಂಗ್ ಅವಳನ್ನು ನಿಲ್ಲಿಸಲು ಪ್ರಯತ್ನಿಸುತ್ತಾಳೆ, ಆದರೆ ಬಯಕೆ ಈಗಾಗಲೇ ಪೂರ್ತಿಯಾಗುತ್ತದೆ. ಮಿಂಜಿ ಎಲ್ಲವನ್ನೂ ಮರೆತುಬಿಡುತ್ತಾಳೆ ಮತ್ತು ಕಯೋಂಗ್ ಕಾಣೆಯಾಗುತ್ತಾಳೆ. 1 ವರ್ಷದ ನಂತರ ಶೆರಿ ಬ್ಲಾಸಮ್ ಕಾಲದಲ್ಲಿ ಕಯೋಂಗ್ ತನ್ನ ಅಜ್ಜಿಯ ಆತ್ಮವನ್ನು ಹೂಗಳ ನಡುವೆ ನಗುತ್ತಿರುವಂತೆ ಕಾಣುತ್ತಾಳೆ. ಅದೇ ಸಮಯದಲ್ಲಿ ಟಿವಿಯಲ್ಲಿ ಒಂದು ಸುದ್ದಿ ಬರುತ್ತದೆ. 1000 ವರ್ಷ ಹಳೆಯದಾದ ಒಂದು ಸುಂದರ ಮಹಿಳೆಯ ಚಿತ್ರ ಸಿಕ್ಕಿದೆ ಮತ್ತು ಆಕೆ ಯಾರು ಅಂದ್ರೆ ಕಯೋಂಗ್. ಇದನ್ನು ನೋಡಿ ಕಯೋಂಗ್ ನಗುತ್ತಾಳೆ. ಹೂಗಳ ನಡುವೆ ಕುಳಿತುಕೊಂಡು ಯೋಚಿಸುತ್ತಾಳೆ, ಇಬ್ಲಿಸ್ ಮತ್ತೆ ಬಂದರೆ ಚೆನ್ನಾಗಿರುತ್ತಿತ್ತು. ಅಷ್ಟರಲ್ಲಿ ಇಬ್ಲಿಸ್ ಅವಳ ಮುಂದೆ ಕಾಣಿಸಿಕೊಂಡು ಅವಳನ್ನು ಮುತ್ತಿಕ್ಕುತ್ತಾನೆ. ಕಯೋಂಗ್ ಕಣ್ಣೀರು ಹಾಕುತ್ತಾಳೆ ಮತ್ತು ಕೇಳುತ್ತಾಳೆ, ನೀನು ಮತ್ತೆ ಹೇಗೆ ಬಂದೆ? ಇದು ಮಿಂಜಿಯ ಬಯಕೆಯ ಪರಿಣಾಮವೇ? ಇಬ್ಲಿಸ್ ನಗುತ್ತಾ ಹೇಳುತ್ತಾನೆ, ನನಗೂ ಗೊತ್ತಿಲ್ಲ, ಆದರೆ ನಿಜ ಏನೆಂದರೆ ನಿನ್ನ ಅಜ್ಜಿ ಸ್ವರ್ಗಕ್ಕೆ ಹೋಗುವುದನ್ನು ನಿರಾಕರಿಸಿದ್ದಳು, ದೇವರು ನಿನ್ನನ್ನು ಸಂತೋಷವಾಗಿಸುವವರೆಗೂ. ಅದಕ್ಕಾಗಿ ನನ್ನ ದೀಪ ಮತ್ತೆ ಕೊರೆಯಾಗಿ ಬಂದಿತು. ಕಯೋಂಗ್ ನಗುತ್ತಾ ಹೇಳುತ್ತಾಳೆ, ನಾನು ಸ್ವತಃ ಪ್ರಸಿದ್ಧ ಜಿನ್ನಾಗಿಬಿಟ್ಟಿದ್ದೇನೆ. ಅವಳು ಮಜಾಕಾಗಿ ಇಬ್ಲಿಸ್ ಅನ್ನು ಹೆದರಿಸುತ್ತಾಳೆ. ಇಬ್ಬರೂ ನಗುತ್ತಾ ತಮ್ಮ ಮನೆಯಾದ ದೀಪದೊಳಗೆ ಹಿಂದಿರುಗುತ್ತಾರೆ. ಕಯೋಂಗ್ ಹಳೆಯ ಹಣವನ್ನು ತೆಗೆದು ಹೇಳುತ್ತಾಳೆ, ಹಿಮ್ಮುಖ ಸೂಚ್ಯಂಕ ಬಲಕ್ಕೆ ಸೂಚಿಸುತ್ತದೆ, ಇದು ತೆಗೆದುಕೋ, ಹೋಗಿ ಕೂದಲು ಕತ್ತರಿಸಿಕೋ. ಇಬ್ಲಿಸ್ ನಗುತ್ತಾ ಹೇಳುತ್ತಾನೆ, ಬೇಡ, ನನಗೆ ಉದ್ದ ಕೂದಲು ಬೇಕು, ಮತ್ತೆ ಮದುವೆಯಾಗಲು. ಇಬ್ಬರೂ ಈಗ ಗಂಡ ಹೆಂಡತಿಯಂತೆ ದೀಪದೊಳಗೆ ಜೊತೆಯಾಗಿ ಬದುಕುತ್ತಾರೆ. ನಂತರ ಶಾದಿ ಅಥವಾ ಅವನ ಪ್ರಾಣಿಯು ಮತ್ತೆ ಜೀವಂತವಾಗುತ್ತದೆ. ಅದು ಮೊದಲಿಗೆ ಹೋಗಿ ಮಿಸ್ಟರ್ ರಿಯೋ ಅವರನ್ನು ಕಚ್ಚುತ್ತದೆ, ಏಕೆಂದರೆ ಅವನೇ ಅದನ್ನು ಐರನ್ನಿಂದ ಬೇರ್ಪಡಿಸಿದ್ದ. ನಂತರ ಇಬ್ಲಿಸ್ ಮಿಸ್ಟರ್ ರಿಯೋ ಅವರನ್ನು ಭೇಟಿ ಮಾಡುತ್ತಾನೆ. ಆಗ ರಿಯೋ ಹೇಳುತ್ತಾನೆ, ನಿನ್ನನ್ನು ಮತ್ತೆ ತಂದದ್ದು ನಿನ್ನ ಅಜ್ಜಿಯ ಪ್ರಾರ್ಥನೆಗಳೇ. ಕಥೆಯ ಕೊನೆಯಲ್ಲಿ ಇಬ್ಲಿಸ್ ಮತ್ತು ಕಯೋಂಗ್ ದುಬೈ ಮರುಭೂಮಿಯಲ್ಲಿ ನೃತ್ಯ ಮಾಡುತ್ತಿರುತ್ತಾರೆ. ಮೇಲಿನಿಂದ ಅಜ್ಜಿ ನಗುತ್ತಾ ಅವರಿಗೆ ಆಶೀರ್ವಾದ ನೀಡುತ್ತಾಳೆ, ನೀವು ಸದಾ ಸಂತೋಷವಾಗಿರಿ. ನನ್ನ ಶ್ರಮಕ್ಕೆ ನಿಮ್ಮದೊಂದು ಮೆಚ್ಚುಗೆ ಇರಲಿ. ಲೈಕ್ ಅಂಡ್ ಶೇರ್ ಅಂಡ್ ಸಬ್ಸ್ಕ್ರೈಬ್.